ಕಮರ್ಷಿಯಲ್ ಗ್ಯಾಸ್ಗೆ ಕಂಪೇರ್ ಮಾಡಿ ಯಾವುದಕ್ಕಾದ್ರೂ ಮಾಡಿ 3 ಗ್ಯಾಸ್ನ ಫ್ಲೇಮ್ ಬರುತ್ತೆ ಸರ್ ಇದರಲ್ಲಿ ಕಂಪ್ಲೀಟ್ ಆಗಿ. ಮೂರು ಗ್ಯಾಸ್ನ ಫ್ಲೇಮ್ ಬರುತ್ತೆ. ಇದು ನಮಗೆ ಇದರಲ್ಲಿ ಬೆನಿಫಿಟ್ ಸರ್ ಇದು. ಇದೊಂದು ಮ್ಯಾಜಿಕ್ ಒಲೆ ಅಂತಲೇ ಹೇಳ್ಬೋದು ಸರ್ ಇದನ್ನು. ಯಾಕೆಂದರೆ ಆರೆಂಜ್ ಉರಿಯುತ್ತೆ ಇದು ನೀಟಾಗಿ, ಏನು ಮಿಗಿಲ್ಸಲ್ಲ ಸರ್ ಒಳಗಡೆ. ಮ್ಯಾಜಿಕ್ ಒಲೆ ಅಂತೀರ? ಮ್ಯಾಜಿಕ್ ಒಲೆ ಅಂತ ಹೇಳ್ಬೋದು ಸರ್ ಇದನ್ನು. ನೀವು ಪೂರ್ತಿ ಒಂದು ದಿನ ಎಲ್ಲ ಉರಿಸಿದ್ರು ಕೂಡ ಒಂದು 20-30 ರೂಪಾಯಿ ಖರ್ಚಲ್ಲಿ ನಿಮಗೆ ಉರಿಯುತ್ತೆ ಸರ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ಜೊತೆ ಒಂದು ಉಳಿತಾಯದ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರ, ಆಲ್ರೆಡಿ ತಮ್ಮನೇಲ್ ಮೇಲೆಲ್ಲ ನೋಡಿರ್ತೀರ ನೋಡಿ, ಒಂದು ಮನೆಗೆ ಗ್ಯಾಸ್ ಹಾಕಬೇಕು ಅಂತಂದರೆ 1000ರಿಂದ 1500 ರೂಪಾಯಿ. ಓಕೆ, ಹೆಚ್ಚು ಕಮ್ಮಿ ಆಗ್ತಾನೆ ಇರುತ್ತೆ. ಆ್ಯಂಡ್ ಆ ಗ್ಯಾಸು ಒಂದು ತಿಂಗಳ ಬಂದರೆ ದೊಡ್ಡದು. ಆದರೆ ಅದ್ರ ಗ್ಯಾಸ್ ಬದಲು ನಾವು ಯಾಕೆ ವುಡ್ಡನ್ನು ಯೂಸ್ ಮಾಡಬಾರ್ದು? 3ರಿಂದ 4 ರೂಪಾಯಿ kg ಬರುತ್ತೆ ವೀಕ್ಷಕರೇ. ಹಾಗಾದರೆ ಇಲ್ಲೇ ಬರುವಂಥದ್ದು ಈ ವುಡ್ಡನ್ನು ಉರಿಸೋದು ಇಲ್ಲಿ. ಓಕೆ, ಇಂದಿನ ಕಾಲದಲ್ಲಿ ನಾವಿರುವಂಥ ಮನೆಯಲ್ಲಿ ಅಥವಾ ಹೋಟೆಲ್ ಇರ್ಬೋದು, PG ಇರ್ಬೋದು, ಇದು ನಾವು ಎಲ್ಲಿ ಉರ್ಸೋಣಪ್ಪ ಅಂತ ಯೋಚನೆ ಮಾಡ್ತಾ ಇದ್ರೆ NR ಕಾರ್ಪೊರೇಷನ್ ಅವರು ನಿಮಗೋಸ್ಕರ ತಗೊಂಡ್ಬಂದಿದ್ದಾರೆ ಆಧುನಿಕ ಸೌದೆ ಒಲೆ. ಮುಂಚೆನೂ ಕೂಡ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀವಿ. ಸೊ ಇವತ್ತು ಪರ್ಟಿಕ್ಯುಲರ್ ಆಗಿ ಪ್ರತಿಯೊಂದು ಮನೆಗಳಲ್ಲಿ, ಚಿಕ್ಕ ಮನೆ ಇದ್ರೂ ಕೂಡ ಅಲ್ಲಿಗೂ ಕೂಡ ಈ ಆಧುನಿಕ ಸೌದೆ ಒಲೆ ಯಾವ ರೀತಿ ಯೂಸ್ ಆಗುತ್ತೆ, ಈವನ್ ದೊಡ್ಡ ಹೋಟೆಲ್ ಇದ್ರೂ ಕೂಡ ಅಲ್ಲಿ ಇದು ಯಾವ ರೀತಿ ಯೂಸ್ ಆಗುತ್ತೆ, ಪ್ರತಿಯೊಂದು ಮಾಹಿತಿಯನ್ನು ಕೂಡ ರಂಜಿತ್ ಸರ್ ನಮಗೆ ಕೊಡ್ತಾರೆ. ಹಿಂದ್ಗಡೆ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಹೋಗೋಣ, ಅಲ್ಲಿ ಹೋಗ್ಬಿಟ್ಟು ಏನು ಹೊಸದಾಗಿ ಬಂದಿದೆ, ಯಾಕೆ ನಾವು ಈ ಒಲೆನ ಯೂಸ್ ಮಾಡಬೇಕು, ಏನು ಬೆನಿಫಿಟ್ಟು, ಸೇವಿಂಗ್ಸ್ ಹೇಗಾಗುತ್ತೆ, ಎಷ್ಟಾಗುತ್ತೆ, ಪ್ರತಿಯೊಂದು ಮಾಹಿತಿಯನ್ನು ಕೂಡ ತಿಳ್ಕೊಳ್ಳೋಣ ವೀಕ್ಷಕರೇ. ಬನ್ನಿ ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್, ಒಲೆ ಬಗ್ಗೆ ಇಂಟ್ರೊಡಕ್ಷನ್ ಏನು ಕೊಡಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿರೋ ವಿಚಾರ ಅಲ್ವಾ? ಸೊ ಆಧುನಿಕ ಸೌದೆ ಒಲೆ ಅಂದ್ರೆ ಏನು, ಸೊ ಹೆಂಗ್ ವರ್ಕ್ ಆಗುತ್ತೆ. ಸೊ ನಾನಿವತ್ತು ಕೇಳ್ತಾ ಇರುವಂಥದ್ದು ಇಂದಿನ ವಿಡಿಯೋದಲ್ಲಿ ಹೊಸ ಅಪ್ಡೇಟ್ ಏನಿದೆ ಇದರಲ್ಲಿ ನಮಗೆ. ಸರ್, ಇಷ್ಟು ದಿನ ಏನಂದ್ರೆ ಕಮರ್ಷಿಯಲ್ ವೈಸ್ ಜಾಸ್ತಿ ಲಾಂಚ್ ಆಯಿತು. ಈಗ ಲಾಸ್ಟ್ ಟೈಮ್ ನಾವು ವಿಡಿಯೋಸ್ ಮಾಡಿದ್ದು ಕೂಡ ಕಮರ್ಷಿಯಲ್ ರೇಂಜಿಗೆ ಹೋಯ್ತು, ಎಲ್ಲ ನಾವು ಮನೆ ಪರ್ಪಸ್ಗೆ ಆಗಲಿಲ್ಲ. ಹೌದು. ಬಟ್ ಜಾಸ್ತಿ ಜನ ತಗೊಂಡವರು ಕೂಡ ಕಾಲ್ ಮಾಡಿ ಏನು ಹೇಳಿದ್ರು ಅಂದ್ರೆ, ಸರ್ ಇದು ಮನೆಗಳಿಗೆ ಹೆವಿ ಆಯಿತು, ಸ್ವಲ್ಪ ಚಿಕ್ಕ ಸೈಜ್ ಏನಾದರೂ ಒಂದು ಪ್ಲಾನ್ ಮಾಡಿ ಅಂತ ಹೇಳಿ. ಅವ್ರಿಗಂತ ಹೇಳಿನಿ ಸರ್, ನೋಡಿ ಚಿಕ್ಕದಾಗಿ ಎಲ್ಲಿ ಬೇಕಾದ್ರೂ ತಗೊಂಡೋಗೋ ಅಂಥದ್ದು ಒಂದು ಒಳ್ಳೆ ಸ್ಟವ್. ಬಟ್ ಇಷ್ಟು ಚಿಕ್ಕದಾಗಿದೆ ಅಂತ ಹೇಳಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. 3 ಗ್ಯಾಸ್ ಫ್ಲೇಮು ಒಂದೇ ಸ್ಟವ್ನಲ್ಲಿ ಬರುತ್ತೆ. ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ಕೂಡ ವಿಡಿಯೋ ತೋರಿಸ್ಕೊಡ್ತೇನೆ. ಮನೆಗಳಿಗಾಗೋದಕ್ಕೆ ನಂಬರ್ 1 ಅಂತ ಹೇಳ್ಬೋದು. ಎಗ್ ಫ್ರೈಡ್ ರೈಸ್ ಶಾಪ್ ಇದೆ ಚಿಕ್ಕದು, ಗೋಬಿ ಮಂಚೂರಿ ಮಾಡ್ತೀರಾ, ಪಾನಿಪುರಿ ಮಾಡ್ತೀರಾ, ಎಲ್ಲರಿಗೂ ಕೂಡ ಸ್ಮೋಕ್ ಇಲ್ಲ, ಅಂದರೆ ಹೊಗೆ ಇಲ್ಲ, ಬೆಂಕಿ ಪ್ಯೂರ್ ಗ್ಯಾಸ್ ಫ್ಲೇಮೇ ಬರುತ್ತೆ. ಮೂರನೇ ಬಂದ ನಮಗೆ ಹೊಗೆ ಬೂದಿ ಇರೋದೇ ಇಲ್ಲ. ಮನೆ ಒಳಗಡೆ ಮನೆ ಆಚೆ ಕಡೆ ಎಲ್ಲಿ ಬೇಕಾದ್ರೂ ಉರ್ಸ್ಕೋಬಹುದು. ನಾನು ನಿಮಗೆ ಡೈರೆಕ್ಟ್ ಆಗಿ ಡೆಮೋ ಕೂಡ ತೋರಿಸ್ಕೊಡ್ತೀನಿ ಸರ್. ಹೆಸರೇನು ಹೇಳ್ತಾರೆ ಇದಕ್ಕೆ, ಏನ್ ಸ್ಟವ್ ಅಂತ ಕರೀತಾರೆ ಸರ್? ಇದಕ್ಕೆ ನಾವು ಹೆಸರು ಬಂದು ಛೋಟಾ ಭೀಮ್ ಅಂತ ಕರಿತೀವಿ. ಬಟ್ ಇದು ಬಂದು ನಮಗೆ ವುಡ್ ಗ್ಯಾಸಿಫೈರ್ ಸ್ಟವ್ ಸರ್. ವುಡ್ ಗ್ಯಾಸಿಫೈರ್ ಸ್ಟವ್. ಇದರಲ್ಲಿ ಇನ್ನೊಂದು ಬೆನಿಫಿಟ್ ಏನಪ್ಪಾ ಅಂದ್ರೆ, 1 kg ಕಟ್ಟಿಗೆ ಹಾಕಿದ್ರೆ 1 ಗಂಟೆವರೆಗೂ ಫ್ಲೇಮ್ ಕೊಡುತ್ತೆ. ನಿಮ್ಗೆ ಇಡೀ ಇಂಡಿಯಾದಲ್ಲೇ ಇದೊಂದು ಟೆಕ್ನಾಲಜಿ ನಾವು ಮಾತ್ರ ಡಿಸೈನ್ ಮಾಡಿದ್ದೇವೆ. 1 kg ಕಟ್ಟಿಗೆಯಲ್ಲಿ 1 ಗಂಟೆವರೆಗೂ ನಾವು ಫ್ಲೇಮ್ ಅನ್ನು ತಗೋಬಹುದು. 3 ಗ್ಯಾಸ್ ಫ್ಲೇಮ್ಗೆ ಸಮಾನವಾಗಿ ತಗೋಬಹುದು ಸರ್. ಸೂಪರ್ ಅಲ್ವಾ ಸರ್ ಇದು? ನಿಮ್ ಪ್ರಕಾರ ನಾವು ಇದನ್ನ ಕಂಪ್ಲೀಟ್ ಆಗಿ ಮನೆಗೆ ಯೂಸ್ ಮಾಡಿದ್ರೆ, ನಾವೇನಾದ್ರು ಸಿಲಿಂಡರ್ ತಗೊಂಡ್ಬರ್ತಾ ಇದ್ರೆ ಆ ಒಂದು ಸಿಲಿಂಡರ್ ಎಷ್ಟು ದಿನಗಳು, ತಿಂಗಳೊಳಗಡೆ ಬರುತ್ತೆ ನಿಮ್ ಪ್ರಕಾರ? ಸರ್, ನನಗೆ ಗೊತ್ತಿರೋ ಮಟ್ಟಿಗೆ ಇದನ್ನ ಯೂಸ್ ಮಾಡೋದ್ರಿಂದ ಸಿಲಿಂಡರ್ ಯೂಸ್ ಮಾಡೋ ಅವಶ್ಯಕತೆ ಇರೋದು ಬೇಡ ಅಂತ ಒಂದು ವಾರ ದಿನ ನಾವು ಇದನ್ನ ಒಂದು ಅಡಾಪ್ಟೆಡ್ ಮಾಡ್ಕೊಂಡ್ಬಿಟ್ರೆ ಮತ್ತೆ ನಾವು ಸಿಲಿಂಡರ್ ಅಂತ ತೆಗೆದಾಕ್ಬಿಡ್ತೀವಿ. ಯಾಕೆಂದ್ರೆ ಕಟ್ಟಿಗೆ ನಮ್ದೇ ಇದ್ರೆ 1 ರೂಪಾಯಿ ಖರ್ಚಿಲ್ದಿರ 20ರಿಂದ 30 ವರ್ಷ ನಾವು ಕಂಪ್ಲೀಟ್ ಆಗಿ ಅಡಿಗೆ ತಯಾರು ಮಾಡ್ಕೋಬಹುದು. ಗ್ಯಾಸಲ್ಲಿ ನಿಮಗೆ 1 ಗಂಟೆಯಲ್ಲಿ ಆಗಂತ ಅಡಿಗೆ ಇದರಲ್ಲಿ ಒಂದು 30ರಿಂದ 35 ನಿಮಿಷದಲ್ಲಿ ತಯಾರಾಗೋಗ್ಬಿಡುತ್ತೆ ಅಡಿಗೆ. ಸರ್, ಆ ಕಟ್ಟಿಗೆಯ ಕಾಸ್ಟ್ ಎಷ್ಟಾಗುತ್ತೆ ಸರ್ ನಮಗೆ? ಸರ್, ಈಗ ಲೋಕಲ್ ಟಿಂಬರ್ ರೇಟ್ಸ್ ನೋಡ್ಕೊಂಡ್ರೆ kg 3 ರೂಪಾಯಿ ಇದೆ, kg 5 ರೂಪಾಯಿವರೆಗೂ ಇದೆ. 3 ರೂಪಾಯಿಂದ 5 ರೂಪಾಯಿವರೆಗೂ ನಿಮ್ಗೆ ಎಷ್ಟು ಟನ್ನೇಜ್ ಬೇಕಾದ್ರೂ ನೀವು ನಮಗೆ ಕಾಲ್ ಮಾಡಿದ್ರು ಕೂಡ ನಾವು ಕೂಡ ನಿಮ್ಗೆ ಕೊಡಿಸ್ತೇವೆ. ನಿಮ್ಮ ಲೋಕಲ್ ಟಿಂಬರ್ ರೇಟ್ಸ್ ಎಲ್ಲೇ ಇದ್ರು ಕೂಡ ಗೂಗಲ್ ಅಲ್ಲಿ ಎಂಟರ್ ಮಾಡಿ ಸರ್ಚ್ ಮಾಡಿದ್ರೆ ನಿಮ್ಮ ಲೋಕಲ್ ಯಾವುದೇ ತಾಲೂಕು ಆಗ್ಬೋದು, ನಿಯರ್ ಬೈ ಎಲ್ಲಾದ್ರೂ ಇರುತ್ತೆ ಸರ್. ನಮಗೆ ಇನ್ನೂ ಕಟ್ಟಿಗೆ ಫ್ರೀಯಾಗಿ ಕೂಡ ಸಿಗೋ ಚಾನ್ಸ್ ಇರುತ್ತೆ. ಆ ತರ ನಿಮಗೆ 3 ರೂಪಾಯಿಂದ 5 ರೂಪಾಯಿ ಒಳಗಡೆ ನಿಮ್ಗೆ ಕಟ್ಟಿಗೆ ಸಿಗುತ್ತೆ ಸರ್. ಹೌದಾ? ಹೌದು ಸರ್. ಹಾಗಾದ್ರೆ ಒಂದು ತಿಂಗಳ ಕಾಸ್ಟ್ ಎಷ್ಟಾಗ್ಬೋದು, ಕಟ್ಟಿಗೆ ಚಾರ್ಜಸ್ ಎಷ್ಟಾಗ್ಬೋದು? ಒಂದು ಕಾಮನ್ 2 ಜನರದ್ದು ಫ್ಯಾಮಿಲಿ, 2 ಜನರ ಫ್ಯಾಮಿಲಿ ಇದ್ರೆ 100 ರೂಪಾಯಿಂದ 200 ರೂಪಾಯಿ ಕಟ್ಟಿಗೆಯಲ್ಲಿ ತಿಂಗಳೆಲ್ಲ ಅಡಿಗೆ ಮಾಡಬಹುದು. ಪ್ಲಸ್ ಮನೆಯಲ್ಲಿ ಬಿಸಿ ನೀರನ್ನ ಕೂಡ ಕಾಯಿಸ್ಕೋಬಹುದು ಸರ್. ಹೌದಾ ಸರ್? ಸರ್, ಇದರ ವೇಟ್ ಎಷ್ಟಿರುತ್ತೆ ಸರ್ ಇದು? ಸರ್, ಇದು ಬಂದು ಒಂದು 7ರಿಂದ 8 kg ವೆಯ್ಟ್ ಬರುತ್ತೆ. ಸಿಂಪಲ್ ಆಗಿ ನಾವು ಎಲ್ಲಿಗೆ ಬೇಕಾದ್ರೂ ತಗೊಂಡು ಹೋಗ್ಬೋದು. ಬಟ್ 7ರಿಂದ 8 kg ಬರುತ್ತೆ ಅಂತ ಹೇಳಿ ನೀವು ಕಡಿಮೆ ನೋಡ್ಬೇಡಿ ಸರ್. ಒಳಗಡೆ ಏನಾದ್ರೂ ಇನ್ನರ್ ಚಾಂಬರ್ ಕೊಟ್ಟಿದ್ದೀವಿ, ಹೆವಿ ಕೊಟ್ಬಿಟ್ಟಿದ್ದೀವಿ, ಔಟರ್ ಚಾಂಬರ್ ಸ್ವಲ್ಪ ವೀಕ್ ಆಗಿ ಕೊಟ್ಟಿದ್ದೇವೆ. ಇದೇನಂದ್ರೆ ನಮ್ಗೆ ಲೈಫ್ ಬರ್ಬೇಕು ಸರ್. ಇದು
ಮಿನಿಮಮ್ ಕಡಿಮೆ 20 ವರ್ಷ ಬರುತ್ತೆ ಸರ್ ಲೈಫ್ ಇದು. ಸರ್ 20 ವರ್ಷಗಟ್ಟಲೆ ಬರುತ್ತಾ ಇದು? ಹೌದು ಸರ್, ಸರ್ ಇದು ನಮ್ಮ ಕಡೆಯಿಂದ 20 ವರ್ಷ ಗ್ಯಾರಂಟಿ ಕೊಡ್ತಾ ಇದೀವಿ. ಓಹೋ, ಇನ್ನೂ ಜಾಸ್ತಿನೇ ಬರ್ಬೋದು. ಇನ್ನೂ ಜಾಸ್ತಿನೇ ಬರುತ್ತೆ ಸರ್. ಹೋಟೆಲ್ ಅವ್ರಿಗೆ ಒಂದು 20 ವರ್ಷ ಬರ್ಬೋದು. ಅದೇ ಮನೆಯಲ್ಲಿ ಬರ್ಬೋದು ಆದ್ರೆ ಲೈಫ್ ಟೈಮ್ ನಾವು ಯೂಸ್ ಮಾಡಿದ ಮಾಡಿ ಎದ್ದು ಬಿಸಾಕ್ ಬಿಡ್ಬೇಕು ಸರ್. ಸರ್ ಆಮೇಲೆ ಇದಕ್ಕೆ ಫ್ಯಾನ್ ಕನೆಕ್ಟ್ ಮಾಡ್ತೀರಲ್ಲ, ಹೌದು ಲೈಕ್ ಈ ಫ್ಯಾನ್ ಅನ್ನ ನಾವು ಈ ಪವರ್ ಬ್ಯಾಂಕ್ ಇಂದನೂ ಕೂಡ ರನ್ ಮಾಡ್ಬೋದಾ ಸರ್? ಇದು ಏನು ಅಂದ್ರೆ ನಾವು ಕೊಡುವಂಥದ್ದು ವುಡ್ ಗ್ಯಾಸಿಫೈರ್ ಸ್ಟವ್ ಸರ್. ಆಕ್ಚುಲಿ ಪವರ್ ಬ್ಯಾಂಕ್ ಸಪೋರ್ಟ್ ಮಾಡೋಂಥದ್ದು ಬರುತ್ತೆ, ಬಟ್ ಅದು ಏನಂದ್ರೆ ನಮಗೆ ಗ್ಯಾಸ್ ಫ್ಲೇಮ್ ಕನ್ವರ್ಟ್ ಆಗಲ್ಲ, ಪಾತ್ರೆ ಕಪ್ಪಾಗುತ್ತೆ ಸರ್. ನಾವು ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಹೆವಿ ಸಪೋರ್ಟೆಡ್ ಅಂತ ಅಂದ್ರೆ ನಮ್ ಕರೆಂಟ್ ಇಂದ, UPS ಇಂದ, ಕಾರ್ ಬ್ಯಾಟ್ರಿಗಳಿಂದ ಈ ತರ ಒಂದು ಸ್ವಲ್ಪ ದೊಡ್ಡ ಸೈಜ್ ಬ್ಯಾಟ್ರಿಗಳಲ್ಲಿ ಯೂಸ್ ಆಗಂತ ಫ್ಯಾನ್ ಮಾತ್ರ ಕೊಡ್ತೀವಿ ನಾವು. ನಿಮಗೆ ಹೆವಿಯಾಗಿ ಫ್ಲೇಮ್ ಬರುತ್ತೆ ಸರ್, ಮೇನ್ ಇದರಲ್ಲಿ ಜಾಸ್ತಿ ಬೆನಿಫಿಟ್ ಇರುತ್ತೆ. ಪವರ್ ಬ್ಯಾಂಕ್ ಅಲ್ಲಿ ಯೂಸ್ ಮಾಡೋದು ಬೇಕಂದ್ರೆ ಅದು ಕೂಡ ಪ್ರೊವೈಡ್ ಮಾಡ್ತೀವಿ. ಓಕೆ, ಸೊ ಈಗ ಕರೆಂಟ್ ಹೋಯ್ತು ಅಂದ್ರೆ ಏನ್ ಮಾಡ್ಬೇಕು ನಾವು ಇವಾಗ? ಸರ್ ಕರೆಂಟ್ ಹೋದ್ರೆ ನಮ್ಗೆ UPS ಇರುತ್ತೆ. UPS ಇಲ್ಲ ಅಂದ್ರೂ ಕೂಡ ಕಾರ್ನ ಬ್ಯಾಟ್ರಿ ಚಿಕ್ಕದು ಬರುತ್ತೆ ಸರ್. ಮಿನಿಮಮ್ ಒಂದು ಚಿಕ್ಕ ಬ್ಯಾಟ್ರಿ ತಗೊಂಡ್ಬಿಟ್ರು ಕೂಡ ಅದರಿಂದ ನಾವು ಯೂಸ್ ಮಾಡ್ಕೋಬಹುದು. 12 ವೋಲ್ಟ್ ಬ್ಯಾಟ್ರಿ, 12 ವೋಲ್ಟ್ ಬ್ಯಾಟ್ರಿಗಳಲ್ಲಿ ಯೂಸ್ ಮಾಡಿ ನಾವು ರನ್ ಮಾಡ್ಕೋಬಹುದು. ಓಕೆ ಸರ್, ಡೆಮೋ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ರೆಡಿ ಸರ್, ಮಾಡಿ. ಓಕೆ, ಸೊ ಇದರಲ್ಲಿ ಎಷ್ಟು ವೆರೈಟೀಸ್ ಇದೆ, ವೇರಿಯಂಟ್ ಇದೆ ನಿಮ್ಮ ಸರ್? ನಮ್ಮ ಹತ್ರ ನಿಯರ್ ಬೈ ಒಂದು 20 ಮಾಡೆಲ್ ಇದೆ ಹೇಳ್ಬೇಕಾದ್ರೆ. ನನ್ನ ಹತ್ರ ಈಗ ಒಂದು 6 ಮಾಡೆಲ್ ಇದೆ ಸದ್ಯಕ್ಕೀಗ. ಮನೆಯಲ್ಲಿ ಒಂದು 2 ಜನ ಇದ್ದಾರೆ, ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಒಂದು 10,000 ಜನಕ್ಕೆ ಮಾಡ್ಬೇಕು ಬೇಕಾದ್ರೂ ಕೂಡ ಎಲ್ಲ ಮಾಡೆಲ್ಸ್ ಮಾಡ್ಕೊಡ್ತೇವೆ. ಪ್ಲಸ್ ನಿಮಗೆ ಕಸ್ಟಮೈಸೇಷನ್ ಕೂಡ ಮಾಡ್ಕೊಡ್ತೇವೆ. ನಿಮ್ಗೆ ಏನಾದ್ರು ಯುನಿಕ್ ಆಗಿ ಡಿಸೈನ್ ಬೇಕು ಅಂದ್ರೆ ಅದನ್ನ ಕೂಡ ಮಾಡ್ಕೊಡ್ತೇವೆ. 3-4 ಡೇಸ್ ಟೈಮ್ ಅಲ್ಲಿ ನೀವು ಯಾವ ಕ್ವಾಲಿಟಿ ಯಾವ ತರ ಇದು ಕೇಳಿದ್ರು ಅದನ್ನ ನಾವು ಕೊಡ್ತೀವಿ. NR ಕಾರ್ಪೊರೇಷನ್ ಡೀಲರ್ಶಿಪ್ ಏನಾದ್ರು ಕೊಡ್ತಾ ಇದ್ದೀರಾ ಸರ್? ಹೌದು ಸರ್, ಇಂಡಿಯಾ ವೈಸ್ ಕೊಡ್ತಾ ಇದೀವಿ. ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ಒಂದು 20-25 ಜನದವರೆಗೂ ನಮ್ಗೆ ಈಗ ಆಲ್ರೆಡಿ ಡೀಲರ್ಸ್ ಹಾಕಿದ್ದಾರೆ. ಇನ್ನು ನಿಮಗೆ ನಿಯರ್ ಬೈ ಎಲ್ಲ ತಾಲೂಕುಗಳಲ್ಲೂ ಕೂಡ ಆದಷ್ಟು ಬೇಗ ಅವೈಲಬಿಲಿಟಿ ಆಗ್ತದೆ ಸರ್. ಸೂಪರ್ ಡೆಮೋ ಸ್ಟಾರ್ಟ್ ಮಾಡಿ ಸರ್ ಇವಾಗ. ಸರ್ ಮೊದಲಾಗಿ ಒಲೆ ಜೊತೆ ಏನೇನು ಕೊಡ್ತಾ ಇದ್ದೀರಾ ನಮಗೆ? ಸರ್ ನಮ್ಮ ಒಲೆ ಜೊತೆ ಒಂದು ಬ್ಲೋವರ್ನ ಸೆಟ್ ಬರುತ್ತೆ ಸರ್, 2 ಫ್ಯಾನ್ ನ ಬ್ಲೋವರ್ ಸೆಟ್ ಬರುತ್ತೆ, ಒಂದು ಕಂಟ್ರೋಲರ್ ಬರುತ್ತೆ. ಇದು ನಮಗೆ ಫ್ಲೇಮ್ ನ ಕಂಟ್ರೋಲ್ ಮಾಡ್ಕೋಬಹುದು. ಪ್ಲಸ್ 2 ಅಡಾಪ್ಟರ್ ಬರುತ್ತೆ ಸರ್. ಇದು ನಮಗೆ ಸನ್ ಡೈರೆಕ್ಟ್ ಅಡಾಪ್ಟರ್. ನಾವು ಈ ತರ ಇದೆ ಕರೆಂಟ್ ಯೂಸ್ ಮಾಡಿ ರನ್ ಮಾಡ್ಕೋಬಹುದು. ನೋಡಿ ಈ ತರ ದಪ್ಪ ಪಿನ್ ಬರುತ್ತೆ ಆ ತರ. ಈಗ ನಾನು ನಿಮಗೆ ಆನ್ ಮಾಡಿ ತೋರಿಸ್ತೀನಿ ಸರ್ ಸ್ಟವ್ ಅನ್ನ. ನೋಡಿ ಸರ್, ಸ್ವಲ್ಪ ಕಟ್ಟಿಗೆ ಹಾಕಿದ್ದೀನಿ ಇದರಲ್ಲಿ. ಕಟ್ಟಿಗೆ ಹಾಕಿದ್ದೀನಿ, ಸ್ವಲ್ಪ ವೇಸ್ಟ್ ತಗೊಂಡಿದ್ದೇನೆ. ವೇಸ್ಟ್ ಅಂಟಿಸ್ತಾ ಇದ್ದೀನಿ. ಈಗ ಪೇಪರ್ ಹಾಕೋಬೋದಲ್ವಾ ಬೇಕಾದ್ರೆ? ಪೇಪರು ಕವರ್ ಏನು ಬೇಕಾದ್ರೂ ಆರಾಮಾಗಿ ಹಾಕೊಂಡು ಉಳಿಸ್ಕೋಬೋದು ಸರ್, ತೊಂದರೆ ಇಲ್ಲ. ನೀವು ಬಟ್ಟೆ ಯೂಸ್ ಮಾಡ್ತಾ ಇದ್ದೀರಾ, ವೇಸ್ಟ್ ಯೂಸ್ ಮಾಡಿ. ವೇಸ್ಟ್. ಓಕೆ, ಆಮೇಲೆ ಕಟ್ಟಿಗೆ, ನಾರ್ಮಲ್ ಕಟ್ಟಿಗೆ, ಅದೇ ಟಿಂಬರ್ಸ್ ಇಂದ ಆಗ್ಬೋದು, ನಮ್ಮ ಹತ್ರ ಚಿಕ್ಕ ಕಟ್ಟಿಗೆ ಆಗ್ಬೋದು ಸರ್. ಇವೆಲ್ಲ ನಮಗೆ ಸೌದೆಯನ್ನು ತಗೊಳ್ಳೋದೇ ಇಲ್ಲ ಸರ್ ಜಾಸ್ತಿವರೆಗೂ. ಹೆವಿ ಫ್ಲೇಮ್ ಬರುತ್ತೆ, ಕಡಿಮೆ ಸೌದೆಯಲ್ಲಿ ತಯಾರಾಗೋಗ್ಬಿಡುತ್ತೆ ಸರ್ ಅಡುಗೆ ಅಂತ ಅನ್ನೋದು ಆ ಥರ. ಈಗ ನೋಡಿ ಆನ್ ಮಾಡ್ತೀನಿ ಇದನ್ನು. ಓ ಅಷ್ಟೇನಾ? ಹೌದು ಸರ್, ಶುರು ಅಲ್ಲ ಸರ್, ಇದು ಸ್ಟಾರ್ಟ್ ಆಗುತ್ತೆ. ಒಂದೇ 1 ನಿಮಿಷ ವೆಯ್ಟ್ ಮಾಡಬೇಕು ಸರ್, ಕರೆಕ್ಟಾಗಿ ಕಟ್ಟಿಗೆ ಅಂಟ್ಕೋಬೇಕು. ಇನ್ನು ಇದು ಮೋಟ್ರು ಡಬಲ್ ಸರ್, ಇದು ಫ್ಯಾನು? ಹೌದು ಸರ್, ಇದು ಏನಪ್ಪ ಡ್ಯೂಯಲ್ ಫ್ಯಾನ್ ಕೊಡ್ತೇವೆ. ಏನಪ್ಪ ಕಾರಣ ಅಂದರೆ ನಮಗೆ ಫ್ಲೇಮ್ ಅಂತ ಅನ್ನೋದು ಕಂಪ್ಲೀಟ್ಲಿ ಗ್ಯಾಸ್ನ ಫ್ಲೇಮ್ ಕನ್ವರ್ಟ್ ಆಗಬೇಕು. ಆದ ಕಾರಣ ನಾವು ಇದಕ್ಕೆ ಡಬಲ್ ಫ್ಯಾನ್ ಕೊಡ್ತೀವಿ ಸರ್. ಓ, ಯಾವುದೇ ಒಲೆ ಇಷ್ಟು ಫಾಸ್ಟಾಗಿ ಹೊತ್ಕೊಳ್ಳೋ ಚಾನ್ಸೇ ಇಲ್ಲ ಅಲ್ವಾ ಸರ್? ಇದು ಹೊತ್ಕೊಳ್ಳೋ ಚಾನ್ಸೇ ಇರಲ್ಲ ಸರ್. ಸೊ ಇದು 2 ಹಾಕ್ಬೇಕಾ ಸರ್? ಇದು 2 ಆನ್ ಮಾಡಿ. ಅದೇ ನಮಗೆ ಏನಾದರೂ ಫ್ಲೇಮ್ ಕಡಿಮೆ ಬೇಕು ಅಂದರೆ ಒಂದರಲ್ಲಿ ರನ್ ಮಾಡ್ಕೋಬೋದು. ಸರಿ, ಮನೆಗಳಿಗಾದರೆ ಒಂದು ಸರಿ ಹೋಗುತ್ತೆ ಸರ್. ಏನಾದರೂ ಕಮರ್ಷಿಯಲ್ ವೈಸ್ ನಮಗೆ ಎಗ್ ಫ್ರೈಡ್ ರೈಸ್ ಯೂಸ್ ಮಾಡೋರು ಈ ಥರ ಬೇಗ ಆಗಬೇಕು ಅಂದರೆ 2 ಯೂಸ್ ಮಾಡ್ಕೋಬೋದು ನಾವು ಆ ಥರ. ಇದೇನು ಅಂದರೆ ಮನೆಗಳು ಪ್ಲಸ್ ಹೋಟೆಲ್ನವರು ಕೂಡ ಆರಾಮಾಗಿ ಇದಾಗುತ್ತೆ ಸರ್. ಒಂದೇ ಸಲ ನಮಗೆ ಕಮರ್ಷಿಯಲ್ ಗ್ಯಾಸ್ಗೆ ಕಂಪೇರ್ ಮಾಡಿ ಯಾವುದಕ್ಕಾದ್ರೂ ಮಾಡಿ 3 ಗ್ಯಾಸ್ನ ಫ್ಲೇಮ್ ಬರುತ್ತೆ ಸರ್. ಇದು ಕಡಿಮೆ ಕಟ್ಟಿಗೆ ಒಂದು ಒಳ್ಳೆ ಫ್ಲೇಮ್ ಅಂತ ಹೇಳ್ಬೋದು. ನಿಮ್ಗೇನು ಅಂದರೆ ವಿತ್ ಲೈಟು ಕರೆಕ್ಟಾಗಿ ಏನು ಕಾಣಿಸಲ್ಲ ಸರ್. ಇದೆಲ್ಲ ಕಂಪ್ಲೀಟ್ಲಿ ಬ್ಲೂ ಫ್ಲೇಮು ಜನರೇಟ್ ಆಗಿರೋಂಥದ್ದು. ನಿಮ್ಗೇನೋ ರೆಡ್ ಫ್ಲೇಮ್ ಬರುತ್ತೋ ಅದು ಕರೆಕ್ಟಾಗಿ ಕಟ್ಟಿಗೆ ಅಂಟ್ಕೊಂಡಿಲ್ಲ, ಆ ಟೈಮಲ್ಲಿ ನಮಗೆ ಮಾತ್ರ ಇದು ಬರುತ್ತೇನು ರೆಡ್ ಫ್ಲೇಮ್ ಬರುತ್ತೆ. ಮತ್ತು ಅದು ಕನ್ವರ್ಟೆಡ್ ಇಂಟು ಗ್ಯಾಸ್ ಫ್ಲೇಮ್ ಸರ್. ನಿಮಗೆ ಲೈಟ್ ಆಫ್ ಮಾಡಿ ಕೂಡ ನೀಟಾಗಿ ತೋರಿಸ್ತೇನೆ ಯಾವ ಥರ ಬರುತ್ತೇನೋ ಅಂತೇಳಿ ಫ್ಲೇಮು. ಸರಿ, ಲೈಟ್ ಯಾವಾಗ ಆಫ್ ಮಾಡೋಣ? ಇನ್ನೂ ಬರಬೇಕಾ? ಈಗ ಆಫ್ ಮಾಡ್ಬೋದು ಸರ್. ಈಗ ಮಾಡ್ಬೋದಾ ಇವಾಗ? ಓಹೋ, ನೋಡಿ ಸರ್, ಕಂಪ್ಲೀಟ್ಲಿ ಇದೊಂದು 2ರಿಂದ 3 ಗ್ಯಾಸ್ನ ಫ್ಲೇಮು ನಿಮಗೆ ಇನ್ನು ಸೀಲಿಂಗ್ವರೆಗೂ ಕೂಡ ಹೀಟ್ ಜನರೇಟ್ ಆಗುತ್ತೆ. ನೋಡಿ ಇಲ್ಲಿವರೆಗೂ ನಾವು ಇಲ್ಲಿ ಟಚ್ ಮಾಡಿದ್ರು ಕೂಡ ಹೆವಿ ಟೆಂಪರೇಚರ್ ಸರ್, ಹೆವಿ ಟೆಂಪರೇಚರ್ ಜನರೇಟ್ ಆಗುತ್ತೆ. ಬಟ್ ನಾವು ಇದನ್ನ ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ಕೂಡ ಸಿಂಪಲ್ ಆಗಿ ಈ ಥರ ಹ್ಯಾಂಡಲ್ ಮಾಡ್ಕೊಂಡು ಹೊರಟೋಗ್ಬೋದು. ತುಂಬ ಸಿಂಪಲ್ ಆಗಿ ತಗೊಂಡು ಹೋಗ್ಬೋದು ಸರ್. ಇದನ್ನ ಹ್ಯಾಂಡಲ್ ಬಿಸಿ ಇರಲ್ವಾ ಸರ್? ಇದು ಗಾಳಿ ಹೋಗುವಂಥವ್ರಿಗೂ ಬಿಸಿ ಇರಲ್ಲ. ಯಾವಾಗಲಾದ್ರೆ ಗಾಳಿ ನಿಲ್ಲಿಸ್ತೇವೋ ಮತ್ತೆ ಇದು ರಿಟರ್ನ್ ಬಿಸಿ ಬರುತ್ತೆ ಸರ್. ಆ ಥರ ಇಲ್ಮುಟ್ಟಿ ಎಲ್ಲೂ ಬಿಸಿನೇ ಇಲ್ಲ, ಬಿಸಿ ಬರಲ್ಲ ಸರ್ ಇದರಲ್ಲಿ. ಓಕೆ, ಆ ಥರ ನಮಗೆ ಯಾವಾಗಲಾದ್ರೆ ಫ್ಯಾನನ್ನು ಆಫ್ ಮಾಡ್ತೀವೋ ಆ ಟೈಮಲ್ಲಿ ಮಾತ್ರ ಹೀಟ್ ಜನರೇಟ್ ಆಗುತ್ತೆ ಅಷ್ಟೇ, ರಿಟರ್ನ್ ಬರೋಂಥದ್ದು. ಅದರ ನೋಡಿದರೆ ಈ ರೇಂಜಲ್ಲಿ ಫ್ಲೇಮ್ ಬರುತ್ತೆ. ಮನೆಗಳಿಗೆ ಪರ್ಫೆಕ್ಟ್ ಆಗಿರುತ್ತೆ ಸರ್.
ಒಂದು ದೋಸೆ ಅಂಗಡಿ ಇರುತ್ತೆ, ಅವ್ರಿಗೂ ಯೂಸ್ ಆಗುತ್ತೆ. ಈ ಥರ ಎಲ್ಲ ಪ್ಲೇಸಲ್ಲಿ ಸಿಂಪಲ್ ಆಗಿ ಯೂಸ್ ಮಾಡ್ಬೋದು. ಒಂದು ಒಳ್ಳೆ ಫ್ಲೇಮ್ ತಗೋಬೋದು. ಕಡಿಮೆ ಜಾಗ ಸರ್, ಮೇನ್ ಕಡಿಮೆ ಜಾಗ. ಆಮೇಲೆ ಕಟ್ಟಿಗೆ ಸಂಪೂರ್ಣ ಯೂಸ್ ಆಗುತ್ತಲ್ವ ಸರ್ ಇದು? ಹೌದು ಸರ್, ಬೂದಿ ಸಮೇತ ಉರಿದೋಗ್ಬಿಡುತ್ತೆ ಸರ್. ವೀಕ್ಷಕರೇ, ಇದು ನೋಡ್ತಾ ಇದ್ರೇನೆ ನನ್ಗೆ ನಿಜವಾಗ್ಲೂ ಕ್ರೇಜಿ ಅನಿಸ್ತಾ ಇದೆ. ಇದೊಂದು ಮ್ಯಾಜಿಕ್ ಒಲೆ ಅಂತಾನೆ ಹೇಳ್ಬೋದು ಸರ್ ಇದನ್ನ. ಯಾಕಂದ್ರೆ ಆರೆಂಜ್ ಉರಿಯುತ್ತೆ ಇದು, ನೀಟಾಗಿ ಏನು ಮಿಗಿಲ್ಸಲ್ಲ ಸರ್ ಒಳಗಡೆ. ಮ್ಯಾಜಿಕ್ ಒಲೆ ಅಂತೀರ? ಮ್ಯಾಜಿಕ್ ಒಲೆ ಅಂತ ಹೇಳ್ಬೋದು ಸರ್ ಇದನ್ನು. ಏನೇನು ಮಾಡ್ಬೋದು ಇದರಲ್ಲಿ ನಾವು ಅಡುಗೆ? ಸರ್ ಇದ್ರಲ್ಲಿ ಏನಾದರೂ ಮಾಡ್ಕೋಬೋದು. ನಾವು ಗ್ಯಾಸಲ್ಲಿ ಏನಾದರೂ ಅಡುಗೆ ತಯಾರು ಮಾಡ್ತೀವೋ ಎಲ್ಲ ಥರದ ಅಡುಗೆನ ತಯಾರು ಮಾಡ್ಕೋಬೋದು. ಕಟ್ಟಿಗೆ ನಮಗಿದೆ ಅಂದರೆ ಫ್ರೀಯಾಗಿ ಅಡುಗೆ ಮಾಡ್ದಂಗೆ ಸರ್ ಇದರಲ್ಲಿ ಹೇಳ್ಬೇಕಾದ್ರೆ. ಕಟ್ಟಿಗೆಗೆ ಮಾತ್ರನೇ ಕಾಸ್ಟ್ ಇದಕ್ಕೆ, ಮತ್ತೆ ಎಲ್ಲ 0 MP ಸರ್. ಜೀರೋ ನೋಡಿ, ಗಾಳಿ ಮೇಲೆಗಡೆ ಫ್ಯಾನ್ ತಿರುಗ್ತಾ ಇದೆ. ಹೌದು ಸರ್. ನೋಡಿ ವೀಕ್ಷಕರೇ, ಹೀಟ್ಗೆ ನಿಮಗೆ ಆ ಫ್ಯಾನೇ ತಿರುಗ್ತಾ ಇದೆ. ಹೌದ್ರಾ? ಹೆಂಗೆ ಹೋಗ್ತಾ ಇರ್ಬೋದು ಫ್ಲೇಮ್ ಇದು. ಸರ್ ಇದು ಎಷ್ಟು ಡಿಗ್ರಿವರೆಗೆ ಹೀಟ್ ಆಗುತ್ತೆ ಸರ್? ಇದು ಬರುತ್ತೆ ಒಂದು 120 ಡಿಗ್ರೀಸ್ವರೆಗೂ ಬರುತ್ತೆ. ಅಂದರೆ ಇದು ಮನೆಗಳಿಗೆ ಮಾತ್ರ ಅಂತ ಹೇಳಿ ನಾವು ಡಿಸೈನ್ ಮಾಡಿರೋಂಥದ್ದು. ಮನೆಗಳಿಗೆ ಅಂದರೂ ಕೂಡ ಈ ಟೀ ಚಾಪ್ ಅವ್ರಿಗೆ ಆಗುತ್ತೆ. ಈ ಥರ ಇವ್ರಿಗೆಲ್ಲ ಬಜ್ಜಿ ಬೋಂಡ ಸೇಲ್ ಮಾಡ್ತಾರೆ ನೋಡಿ. ಚಿಕ್ಕ ಪುಟ್ಟ ಅಂಗಡಿಗೂ ಆಗುತ್ತೆ. ಚಿಕ್ಕ ಪುಟ್ಟ ಅಂಗಡಿ ಕೂಡ ಸಿಂಪಲ್ ಆಗಿ ಯೂಸ್ ಮಾಡ್ಕೋಬೋದು ಸರ್ ಇದು. ವೀಕ್ಷಕರೇ, ನೀವೇನಾದರೂ ಬಜ್ಜಿ ಮಾಡ್ತಾ ಇದ್ದೀರಾ, ಬೋಂಡ ಮಾಡ್ತಾ ಇದ್ದೀರಾ, ಜಿಲೇಬಿ ಮಾಡ್ತೀರಾ, ಕಚೋರಿ, ಸಮೋಸ ಇವೆಲ್ಲ ಅಂಗಡಿಗಳಿಟ್ಟಿದ್ದಿದ್ರೆ ಡೆಫಿನೆಟ್ಲಿ ಈ ಥರನ ಯೂಸ್ ಮಾಡ್ಬೋದು. ಮನೆಗಳಿಗಂತೂ ನೀವೇನು ಬೇಕಾದರೆ ಮಾಡಿ, ಬಿರಿಯಾನಿ ಮಾಡಿ, ಅಡುಗೆ ಮಾಡಿ, ದೋಸೆ ಮಾಡಿ, ಏನು ಬೇಕಾದ್ರೂ ಮಾಡ್ಬೋದು. ಓಕೆ ಸರ್, ಪಾತ್ರೆ ಇಟ್ಕೊಳ್ಳೋದು ಹೇಗೆ ಇದರಲ್ಲಿ? ಸರ್ ಇದು ಸಪ್ರೇಟ್ ಸ್ಟ್ಯಾಂಡ್ ಕೊಡ್ತೀವಿ ನಾವು. 100% ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸರ್. ಒಂದು 20 ಇಯರ್ಸ್ಗೆ ಮತ್ತೆ ತಲೆಗೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. 20 ವರ್ಷಕ್ಕೆ ಆರಾಮಾಗಿ. ಓ ಮೈ ಗಾಡ್. ಓಕೆ, ಈ ಕಟ್ಟಿಗೆ ಹಾಕಿದೀವಲ್ಲ, ಅದು ಬೂದಿಯಾಗಿ ಅದು ಬರ್ನಾಗೋವರೆಗೂ ಹಿಂಗೆ ಉರಿತಾನೆ ಇರುತ್ತೆ. ಹೌದು ಸರ್, ಹೌದು ಸರ್. ನಮಗೆ 1-2% ಮಾತ್ರ ಬೂದಿ ತಳದಲ್ಲಿ ಉಳಿಯುತ್ತೆ. ಮಿಕ್ಕದೆಲ್ಲ ನೀಟಾಗಿ ಖಾಲಿ ಆಗೋಗ್ಬಿಡುತ್ತೆ ಸರ್. ನೀಟಾಗಿ ಕ್ಲಿಯರ್ ಖಾಲಿ ಆಗುತ್ತೆ. ಮತ್ತೆ ನಾನು ನಿಮ್ಗೆ ಇನ್ನೊಂದು ತೋರಿಸೋದು ಕಂಟ್ರೋಲ್ ಸರ್. ಏಕೆಂದರೆ ಇಷ್ಟು ಫ್ಲೇಮ್ ಬರೋವಾಗ ನಮಗೆ ಒಗ್ಗರಣೆ ಹಾಕೋ ಟೈಮಲ್ಲಿ ಇಂಥ ಟೈಮಲ್ಲಿ ಫ್ಲೇಮನ್ನು ಕಂಟ್ರೋಲ್ ಮಾಡ್ಕೋಬೇಕು. ಹೇಳಿ ಹೆಂಗೆ? ಯಾವ ಥರ ಏನಂದರೆ ನೋಡಿ, ಇದು ಕಂಟ್ರೋಲರ್ ಬರುತ್ತೆ ನಮಗೆ. ತೋರಿಸಿ, ಕಂಟ್ರೋಲರ್ ತೋರಿಸಿ. ಕಂಟ್ರೋಲರ್ನ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಬೇಕಾ, ಕನೆಕ್ಟ್ ಮಾಡ್ಕೊಬೇಕು? ಹೌದು ಸರ್. ನಮಗೆ ಇದನ್ನು ಯೂಸ್ ಮಾಡೋ ಅವಶ್ಯಕತೆ ಜಾಸ್ತಿ ಕಡಿಮೆ ಇರುತ್ತೆ. ಡಿಪೆಂಡ್ಸ್, ನೋಡ್ಕೊಂಡು ಯೂಸ್ ಮಾಡ್ಕೋಬೇಕು ಸರ್. ನೋಡಿ, ಈ ಥರ ಫ್ಲೇಮ್ ಎಲ್ಲ ಕಂಟ್ರೋಲ್ ಆಗುತ್ತೆ. ಮಾಡಿ, ಜಾಸ್ತಿ ಕಮ್ಮಿ ಮಾಡಿ. ಇದು ಫುಲ್ ಕಡಿಮೆ ಸರ್. ಇದು ಕಮ್ಮಿನ? ಇದು ಫುಲ್ ಕಡಿಮೆ. ಜಾಸ್ತಿ ಮಾಡಿ. ಇದು ಬಂದು ನಮಗೆ ಇದು ನಾರ್ಮಲ್. ಇದು ನಾರ್ಮಲ್ ಅಲ್ವಾ? ನಾರ್ಮಲ್ ಫ್ಲೇಮ್ ಇದು. ಇದು ಮತ್ತೆ ಇದು ಕಟ್ಟಿಗೆ ಫ್ಲೇಮ್ ಸರ್. ಇದು ಕಟ್ಟಿಗೆ ಫ್ಲೇಮ್. ಈಗ ನೋಡಿ, ಇದು ಗ್ಯಾಸ್ ಫ್ಲೇಮ್. ಓ, ಇದು ನೋಡಿ ಬ್ಲೂ ಬರ್ತಾ ಇದೆ. ಇದು ಬ್ಲೂ ಬರುತ್ತೆ. ಪ್ಲಸ್ ನಮಗೆ ಇದೆಲ್ಲನೂ ಹೀಟ್ ಜನರೇಷನ್ ಹೆವಿ ಇರುತ್ತೆ ಸರ್. ನೀವು ನೋಡ್ಬೋದು, ಕೈ ಮೇಲೆ ಇಟ್ಟು ನೋಡಿ ಸರ್. ನೀವು ಕೈ ಇಡ್ತೀನಿ. ನೋಡಿ, ಎಲ್ಲ ಹೀಟೇ ಇರುತ್ತೆ ಸರ್. 2 ನಿಮಿಷ ಇಟ್ಕೊಂಡ್ರೆ ಕಷ್ಟ ಸರ್ ಇದು. ಹೌದು 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 ಸರ್, ಹೌದು. ನಮ್ಮ ಮಾತು ನಂಬೇಡಿ ನೀವು ಬೇಕಾದ್ರೆ ಇಲ್ಲಿ ಎನ್ಆರ್ ಕಾರ್ಪೊರೇಷನ್ಗೆ ಬಂದು ಚೆಕ್ ಮಾಡಿ, ಇಲ್ಲ ಒಂದು ತಗೊಂಡೋಗಿ ನಿಮ್ಮ ಮನೇಲಿ ಚೆಕ್ ಮಾಡಿ, ನೀವೇ ಹೇಳ್ತೀರಾ. ಇಲ್ಲ, ಒಂದು ರೇಂಜ್ ಇದೆ ಸರ್. ಇದು ಟೆಂಪರೇಚರ್ ವಿಷಯದಲ್ಲಿ ಮಾತಾಡೋ ಅವಶ್ಯಕತೆ ಇರಲ್ಲ. ನಮಗೆ ಗ್ಯಾಸಲ್ಲಿ ಆಗೋದು 1 hour ಆದರೆ ಇದರಲ್ಲಿ 1/2 hour ಅಂತ ತಯಾರಾಗೋಗ್ಬಿಡುತ್ತೆ ಸರ್. ಇಷ್ಟು ಸ್ಟವ್ಗಳೆಲ್ಲ ಸೇಲ್ ಮಾಡ್ತೀವಲ್ಲ, ಈ ಬೇಸಿಕ್ ಸ್ಟವ್ ಅಲ್ಲೇ ಎಲ್ಲದರ ಮನಸ್ಸಿಗೆ ಎದ್ದು ಬಿಡುತ್ತೆ ಸರ್. ಹೌದಾ ಸರ್? ಆ ಥರ. ಮತ್ತೆ ನಿಮ್ಗೆ ಇನ್ನೊಂದು ಏನಪ್ಪ ಆಪ್ಷನ್ ಅಂದರೆ, ಏನಾದರೂ ಹೋಟೆಲ್ದವರು, PGದವರು ಇವ್ರು ಏನಾದ್ರು ತಗೋಬೇಕು ಅಂದ್ರೆ ಬೇಸಿಕ್ ಮಾಡಿ ನೀವು ತಗೋಬೋದು ಸರ್. ಬೇಸಿಕ್ ಮಾಡಲ್ ತಗೊಂಡ್ಮೇಲೆ ನಂತರ ನಿಮ್ಗೆ ಒಂದು ವಾರ ಟೈಮ್ ನಾವು ಕೊಡ್ತೇವೆ. ನೀವು ಬೇಕಾದ್ರೆ ಮತ್ತೆ ನೆಕ್ಸ್ಟ್ ಪ್ರಾಡಕ್ಟ್ಗೆ ಅಪ್ಡೇಟ್ ಆಗ್ಬೋದು ಸರ್, ಅಂದರೆ ಅಪ್ಗ್ರೇಡ್ ಆಗ್ಬೋದು. ಆ ಟೈಮಲ್ಲಿ ನಾವು ಇದನ್ನೇ ರಿಟರ್ನ್ ತಗೊಳ್ತೇವೆ. ಮಿಕ್ಕ ಪೇಮೆಂಟ್ ನೀವು ಮಾಡ್ಕೊಂಡು ಇನ್ನು ದೊಡ್ಡ ಸೈಜ್ ಮಾಡಲ್ಸನ್ನ ತಗೋಬೋದು ಸರ್. ಎಕ್ಸ್ಚೇಂಜ್ ಮಾಡ್ಕೋಬೋದು ಸರ್. ಹೌದು, ನಮ್ಮ ಹತ್ರ ಯಾವುದೇ ಮಾಡಲ್ ಆಗ್ಬೋದು. ಕಮರ್ಷಿಯಲ್ ವೈಸು 1 week ಒಳಗಡೆ ನೀವು ನಮಗೆ ಅಪ್ಡೇಟ್ ಕೊಟ್ಟು ರಿಟರ್ನ್ ಮಾಡ್ಬೇಕು ಸರ್. ಮಾಡ್ಕೋಬೋದು ಆ ಥರ ಸರ್. ನೆಕ್ಸ್ಟ್ ಯಾವ ಸರ್ ಮಾಡೆಲ್ ಇದು? ಸರ್ ಇದು ಬಂದು ನಮಗೆ ಕಮರ್ಷಿಯಲ್ಗೆ ಆಗಂತ ಸರ್. ಒಂದು 200-300 ಜನ 500 ಜನದವರೆಗೂ ಮಾಡ್ಬೇಕಾದ್ರೆ ನಿಮ್ಗೆ ಇದರಲ್ಲಿ ಫ್ಲೇಮ್ ಕಾಣಿಸಲ್ಲ ಸರ್. ಡೈರೆಕ್ಟ್ ಇದೆಲ್ಲ ಬ್ಲೂ ಫ್ಲೇಮ್ ಕನ್ವರ್ಟೆಡ್. ಸುಮ್ಮನೆ ಮೇಲೆ ಮಾತ್ರ ಕಾಣಿಸೋದು, ಮಾತ್ರ ರೆಡ್ ಕಾಣಿಸುತ್ತೆ ಅಷ್ಟೇನೆ. ರೆಡ್ ಆಫ್ ಮಾಡಿದ್ರೆ ನೀಟಾಗಿ ಕಾಣಿಸುತ್ತೆ. ಬಟ್ ನಮ್ಗೆ ಇದು ಕಮರ್ಷಿಯಲ್ ವೈಸ್ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಈಗ ನಮ್ಮ ಹತ್ರ ಒಂದು 300-400 ಜನಕ್ಕೆ ಅಡಿಗೆ ಮಾಡೋಂಥವ್ರೆಲ್ಲ ಇದೇ ಚಿಕ್ಕದೇ ಇದೆ ತಗೊಂಡು ಹೋಗಿದ್ದಾರೆ. ಇಷ್ಟು ಚಿಕ್ಕ ಸೈಜ್ ಇರುತ್ತೆ ಸರ್, ಬಟ್ ಫ್ಲೇಮ್ ಮಾತ್ರ ಹೆವಿ ಬರುತ್ತೆ ನಮ್ಗೆ ಇದರಲ್ಲಿ. ಒಂದ್ಸಲ ಲೈಟ್ ಆಫ್ ಅಲ್ಲಿ ಕೂಡ ನೋಡೋಣ ಸರ್, ಒಂದ್ಸಲ ಯಾವ ತರ ಬರುತ್ತೆ ಅಂತ. ನೋಡಿ ವೀಕ್ಷಕರೇ, ಲೈಟ್ ಆಫ್ ಆಗಿದೆ, ನೋಡ್ತಾ ಇರ್ಬೋದು. ಇವಾಗಲೇ ಒಳ್ಳೆ ಇದು ಸರ್ ಇದ್ರದ್ದು. ಹೌದು ಸರ್. ಅದೇನಂದ್ರೆ ನಮಗೆ ವಿತ್ ಲೈಟ್ ಕಾಣಿಸಲ್ಲ ಸರ್, ವಿತೌಟ್ ಲೈಟೇ ಕಾಣಿಸ್ತದೆ. ಇದು ಒಂದು ಸ್ವಲ್ಪ ಕತ್ಲಲ್ಲಿ ಕಾಣಿಸೋದು. ಬಟ್ ಹೀಟ್ ಜನರೇಷನ್ ಮಾತ್ರ ನೀವು ನೋಡ್ಬೋದು, ಮೇಲೆ ಸೀಲಿಂಗ್ ಫ್ಯಾನ್ ವರೆಗೂ ತಿರುಗ್ತಾ ಇದೆ. ಅದು ಎಷ್ಟು ಫಾಸ್ಟ್ ಆಗಿ ತಿರುಗ್ತಾ ಇದೆ ನೋಡಿ. ಆ ಥರ ಇದು ಈ ರೇಂಜಲ್ಲಿ ಹೀಟ್ ಜನರೇಷನ್ ಆಗುತ್ತೆ ಸರ್ ಇದು. ಬಾಬಾ, ಇಲ್ಲಿ ನಾವು ದೂರದಿಂದ ಶೂಟ್ ಮಾಡ್ತಾ ಇದ್ರು, ಇಲ್ಲಿವರೆಗೂ ಬರ್ತಾ ಇದೆ ಸರ್ ಇದು. ಬರ್ತಾ ಇದೆ. ಮತ್ತು ಇನ್ನೊಂದು ವಿಷಯ ನಾನು ಇದರಲ್ಲಿ ಏನಾದರೂ ಹೇಳೋದಿದೆ ಅಂದರೆ ಸರ್, ಮಾರ್ಕೆಟಲ್ಲಿ 30,000, 40,000, 50,000 ಕೂಡ ಹೇಳ್ತಾರೆ ರೇಟ್ಗಳು ಸರ್. ಕಮರ್ಷಿಯಲ್ ವೈಸ್ಗೆ ನನ್ನ ಪ್ರಕಾರ 10,000 ಒಳಗಡೆ ಏನಾದರೂ ಇರುತ್ತೋ ಸ್ಟವ್, ಅದೇ ನಿಮ್ಗೆ ಏನೋ ಜಾಸ್ತಿ ಆಗುತ್ತೆ ಸರ್. ಅಂಥದ್ದು ಬೇಕಾದ್ರೆ ಒಂದು 2-3 ಹಾಕೊಳ್ಳಿ ಸರ್, ತೊಂದರೆ ಇಲ್ಲ. ಬಟ್ ಒಂದೇ ಸ್ಟವ್ಗೆ ಹೆವಿ ಕಾಸ್ಟ್ ಅನ್ನು ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಅದು ಕಂಪ್ಲೀಟ್ಲಿ ವೇಸ್ಟ್. ಜಾಸ್ತಿ ಜನ ಔಟ್ ಸ್ಟೇಟ್ ಇಂದ ತಗೊಂಡ್ ಬಂದು ಇಲ್ಲಿ ಸೇಲ್ ಮಾಡೋಂಥವ್ರು ರೇಟ್ಗಳೆಲ್ಲ ಜಾಸ್ತಿ ಇಟ್ಬಿಟ್ಟಿದ್ದಾರೆ. ಒಂದ್ಸಲ ಕ್ರಾಸ್ ಕಂಪೇರ್ ಮಾಡ್ಕೊಳ್ಳಿ ಸರ್. ಫ್ಲೇಮ್ಗಳಾಗ್ಬೋದು, ಅದು ಏನಾದ್ರೆ ಮೆಟೀರಿಯಲ್ ಯೂಸ್ ಮಾಡ್ತೀರಾ ಅದಾಗ್ಬೋದು,
ಮತ್ತು ಬ್ಲೋವರ್ ಸೆಟ್ ಎಲೆಕ್ಟ್ರಿಕಲ್ಸ್ ಆಗ್ಬೋದು, ಕೆಲವೊಂದ್ಸಲ ಚೆಕ್ ಮಾಡಿ ತಗೊಳ್ಳಿಕ್ಕೆ ಹೇಳ್ತೀನಿ ಸರ್ ನಾನು ಇದ್ರ ವಿಷಯದಲ್ಲಿ. ಬಟ್ ನೀವು ನಮ್ಮ ಹತ್ರ ತಗೊಂಡ್ರೆ ನಿಮ್ಗೆ 20 ವರ್ಷ ಗ್ಯಾರಂಟಿ ಬರುತ್ತೆ ಸ್ಟವ್ಗೆ. ಪ್ಲಸ್ ನಿಮಗೆ ಬ್ಲೋವರ್ಸ್ ಕೂಡ ಒಂದು ಒಳ್ಳೆ ಕ್ವಾಲಿಟಿ ಕೊಡ್ತೇವೆ. ಅದು ನಮ್ಮ ಮಿಸ್ಟೇಕ್ ಇಲ್ಲದೇ ಇರೋ ಯಾವುದೇ ಕಾಲಕ್ಕೂ ಬ್ಲೋವರ್ ಸುಟ್ಟೋಗ್ಲಿಕ್ಕೆ ಚಾನ್ಸೇ ಇಲ್ಲ ಸರ್. ಯಾಕೆಂತಂದ್ರೆ ನಮ್ಗೆ ಯಾವಾಗಲಾದ್ರೆ ನಾವು ಕರೆಂಟ್ ಆಫ್ ಮಾಡೋದು ಇಲ್ಲ ಸ್ವಿಚ್ ಆಫ್ ಮಾಡೋದು ಮಾಡ್ತೀವೋ, ಈ ಹೀಟು ನೋಡಿ ಸರ್, ನಾನು ಇಲ್ಲಿ ಎತ್ಕೊಳ್ತೀನಿ ಬೇಕಾದ್ರೆ ಸ್ಟವ್ನ ಇಲ್ಲಿ ಇಟ್ಕೊಳ್ತೇನೆ ಈ ತರ. ಏನು ಅಂದ್ರೆ ನಮ್ಗೆ ಇಲ್ಲಿ ಹೀಟು ರಿಟರ್ನ್ ಬರಲ್ಲ. ಯಾವಾಗಲಾದ್ರೆ ಫ್ಯಾನ್ ರನ್ನಿಂಗ್ ಅಲ್ಲಿ ಇರುತ್ತೆ ಆ ಟೈಮ್ವರೆಗೂ. ಮತ್ತೆ ನಮಗೆ ಫ್ಯಾನ್ ಆಫ್ ಮಾಡಿದ ನಂತರ ನಮ್ಗೆ ಹೀಟು ರಿಟರ್ನ್ ಬರುತ್ತೆ. ಆ ಟೈಮಲ್ಲಿ ಈ ಬ್ಲೋವರ್ ಏನಾದ್ರೂ ಇದೆಯೋ ಅದನ್ನ ತಗೊಂಡ್ಬಿಡ್ಬೇಕು ಸರ್. ಈ ತರ ತೆಗಿಬೇಕು, ಈ ಥರ ತಗೊಂಡ್ಬಿಟ್ಟು ಮತ್ತೆ ನಾವು ಆಫ್ ಮಾಡ್ಕೋಬೇಕು. ಅದು ಬಿಟ್ಟು ನಾವು ಡೈರೆಕ್ಟ್ಲಿ ಆಫ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮತ್ತೆ ನಮಗೆ ಸ್ಟವ್ ಬೇಕಂತ ಅಂದ್ಕೊಂಡಾಗ ಮತ್ತೆ ಇದನ್ನ ಫಿಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೇಕು. ಹೀಟ್ ರಿಟರ್ನ್ ಬರುತ್ತೆ. ಆ ಟೈಮಲ್ಲಿ ನಮಗೆ ಫ್ಯಾನ್ ಮೆಲ್ಟ್ ಆಗಲ್ಲ, ಒಳಗಡೆ ಇರೋ ಸರ್ಕ್ಯೂಟ್ಸ್ ಮೆಲ್ಟ್ ಆಗುತ್ತೆ, ಮತ್ತೆ ಫ್ಯಾನ್ ಯೂಸ್ಗೆ ಆಗದೆ ಬರುತ್ತೆ ಸರ್, ಯೂಸ್ ಆಗಲ್ಲ. ಅದೇ ನೀವು ಅದೇ ತರ ಒಂದು ಕರೆಕ್ಟಾಗಿ ಮೈಂಟೈನ್ ಮಾಡಿ ಯೂಸ್ ಮಾಡಿದ್ರೆ 4-5 ವರ್ಷ ಆದರೂ ಒಂದೇ ಬ್ಲೋವರ್ ಸೆಟಲ್ಲಿ ರನ್ ಮಾಡ್ಕೋಬೋದು. ಆ ಥರ ನೋಡಿ ಸರ್, ಈ ರೇಂಜಲ್ಲಿ ಫ್ಲೇಮ್ ನಮ್ಮದು ಸ್ಟವ್ ಬರುತ್ತೆ. ನಮ್ಗೆ ಇದು ಈ ಸೆಕೆಂಡ್ ಮಾಡಲ್ ಅಷ್ಟೇ. ಇದು ಕೂಡ ನಾವು ಇಷ್ಟು ದಿನ ಮನೆಗೆ ರೆಕಮೆಂಡ್ ಮಾಡಿದ್ವಿ. ಬಟ್ ಮನೆಗಳು ಅವ್ರು ಹೇಳಿದ್ದೆ ಸರ್ ನಮ್ಗೆ ಇದು ಫ್ಲೇಮ್ ಜಾಸ್ತಿ ಆಗ್ತಾ ಇದೆ, ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿ. ಅವ್ರಿಗಂತಾನೆ ಬೇಸಿಕ್ ಮಾಡಲ್ನ ನಾವು ಈಗ ಲಾಂಚ್ ಮಾಡಿರೋ ಸರ್. ಇದು ಈ ಮಾಡಲ್ ಏನಾದರೂ ಇದೆಯೋ ಇದು ಕಮರ್ಷಿಯಲ್, ನೀವು ಯಾವುದೇ ರೇಂಜಿಗೆ ಒಂದು 500 ಜನಕ್ಕೆ ಅಡುಗೆ ಮಾಡಬೇಕಾದ್ರೂ ಕೂಡ ಈ ಸ್ಟವ್ ಯೂಸ್ ಮಾಡೋದ್ರಿಂದ ಆರಾಮಾಗಿ ಮಾಡ್ಕೋಬೋದು ಸರ್. ಸಾಕಂತೀರಾ? ಹೌದು ಸರ್, ಆರಾಮಾಗಿ ಮಾಡ್ಕೋಬೋದು. ಅದು ಸರ್. ಮತ್ತೆ ನಮಗೆ ಇದೊಂದೇ ಮಾಡಲ್ ಅಲ್ಲ, ನೀವು ನೋಡ್ಬೋದು ಅದಕ್ಕೆ ಮಿಂಚೆ ಇನ್ನೂ ದೊಡ್ಡ ದೊಡ್ಡ ಮಾಡಲ್ಸ್ ಕೂಡ ಎಲ್ಲ ತರ ಮಾಡಲ್ಸ್ ಅವೈಲಬಿಲಿಟಿ ಇದೆ ಸರ್. ತೋರಿಸಿ ಹೇಳ್ತಾ ಬನ್ನಿ ಯಾವ್ಯಾವ ಮಾಡೆಲ್ ಇದೆ ನಮ್ಮ ಹತ್ರ. ಇನ್ನೂ ದೊಡ್ಡ ದೊಡ್ಡ ಮಾಡಲ್ಸ್ ಎಲ್ಲ ಬರ್ತಾವಲ್ಲ, ಎಲ್ಲ ಮಾಡಲ್ಸ್ಗೂ ಕೂಡ ನಾವು ವೀಲ್ಸ್ ಅನ್ನ ಪ್ರೊವೈಡ್ ಮಾಡ್ತೇವೆ. ಇದನ್ನ ನೀವು ಆರಾಮಾಗಿ ತರ ತಳ್ಳಬಹುದು. ನಮ್ಮ ಎಡಗೈಯಲ್ಲಿ ಸರ್, ಲೆಫ್ಟ್ ಹ್ಯಾಂಡ್ ಅಲ್ಲಿ ಎಲ್ಲಿ ಬೇಕಾದ್ರೂ ತಳ್ಕೊಂಡು ಹೊಡೋಬಹುದು. ಅಷ್ಟು ಸಿಂಪಲ್ ಆಗಿರುತ್ತೆ ಇದು. ಮತ್ತೆ ನೋಡಿ ಸರ್, ಇದು ಹೆವಿ ಸ್ಟವ್ ಸರ್. ಇದು ಹೆವಿ. ನೀವೊಂದು 500 ಜನಕ್ಕೆ ನಾವು ರೆಕಮೆಂಡ್ ಮಾಡೋದು ಈ ಸ್ಟವ್ ಅನ್ನ. ದೊಡ್ಡ ದೊಡ್ಡ ಪಾತ್ರೆಗಳು ಇಡ್ತಾರೆ ಅಂದ್ರೆ ಇದಾಗತ್ತೆ ಸರ್. ಅದಕ್ಕೆ ಈ ಸ್ಟವ್ ಆಗತ್ತೆ. ನೋಡ್ಬೋದು ನೀವು, ನಾನು ನನ್ನ ಎಡಗೈಯಲ್ಲೇನೆ ಇದನ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಮತ್ತೆ ಬಲಗೈ ಕೂಡ ಯೂಸ್ ಮಾಡ್ತಿಲ್ಲ. ಸಿಂಪಲ್ ಆಗಿ ನಾವು ಎಲ್ಲಿ ಬೇಕಾದ್ರೂ ಕೂಡ, ಒಂದು ಚಿಕ್ಕ ಮಕ್ಕಳಾಗ್ಬೋದು, ಮನೆಯಲ್ಲಿ ವಯಸ್ಸಾದವ್ರು ಆಗ್ಬೋದು, ಲೇಡೀಸ್ ಆಗ್ಬೋದು, ಯಾರೇ ಆಗ್ಬೋದು, ಸಿಂಪಲ್ ಆಗಿ ನಾವು ಇದನ್ನ ತಳ್ಕೊಂಡು ಹೋಗ್ಬೋದು ಎಲ್ಲಿ ಬೇಕಾದ್ರೆ ಅಲ್ಲಿಗೆ. ಇದು ಯಾರಿಗೋಸ್ಕರ ಸರ್? ಇದು ಒಂದು 500 ಜನ 1000 ಜನ ಕಡೆಗೆ ಮಾಡ್ತೀವಿ ಅಂದ್ರೆ ಅಂತವ್ರಿಗೆ ಯೂಸ್ ಆಗಂತ ಸರ್. ಇವೆಲ್ಲ ಒಂದು 20 ಗ್ಯಾಸ್ ಫ್ಲೇಮ್ ಕಂಪ್ಲೀಟ್ಲಿ ಒಂದೇ ಸ್ಟವ್ ಅಲ್ಲಿ ಬರುತ್ತೆ ಸರ್. ಎಲ್ಲ ಹೆವಿ ಮೆಟೀರಿಯಲ್ ಯೂಸ್ ಮಾಡಿರೋಂಥದ್ದು. ಇದಕ್ಕೆ ಬ್ಲೋವರ್ ಸೀಟ್ ಕೂಡ ಹೆವಿ ಯೂಸ್ ಮಾಡಬೇಕಾಗತ್ತೆ ಕಂಪ್ಲೀಟ್ಲಿ. ನಿಮಗೆ ಸ್ಟ್ಯಾಂಡ್ಗಳು ಕೂಡ ಈ ತರ ಬರಲ್ಲ ಸರ್, ಅದಕ್ಕೆ ಇನ್ನೂ ಹೆವಿ ಸ್ಟ್ಯಾಂಡ್ ಬರುತ್ತೆ. ನೋಡಿ ಈ ತರ ಫುಲ್ ಮಾಡ್ಕೊಂಡು ಪುಷ್ ಮಾಡ್ಕೊಂಡು ಇದ್ರ ಮೇಲೆ ಪಾತ್ರೆ ಇದ್ರೊಳಗಡೆ ತಳ್ಬಿಟ್ಟು ಪಾತ್ರೆ ಹಾಕ್ಬಿಟ್ರೆ ಆಯ್ತು. ಹೌದು ಸರ್, ಆ ತರ. ಸೂಪರ್ ಅಲ್ವಾ ಸರ್ ಇದು? ಅದು ನಮ್ಗೆ ಏನಂದ್ರೆ, ನಾರ್ಮಲಿ ನಾವೀಗ ಗ್ಯಾಸ್ ಒಂದು ತಿಂಗಳಿಗೆ ಇಲ್ಲ ಒಂದು ತಿಂಗಳಿಗೆ 1000 ರೂಪಾಯಿ ಖರ್ಚಾಗ್ತಿದೆ, ಇಲ್ಲ ಒಂದೇ ದಿನಕ್ಕೆ 1000 ರೂಪಾಯಿ ಖರ್ಚಾಗ್ತಾ ಇದೆ ಅಂದ್ರೆ 200 ರೂಪಾಯಿ ಖರ್ಚಿನಲ್ಲಿ ನಾವು ನಮ್ಮ ಎಲ್ಲ ಅಡಿಗೆಯನ್ನು ತಯಾರು ಮಾಡ್ಕೋಬಹುದು. ಒಂದು ನಿಯರ್ ಬೈ ಒಂದು 80 to 90% ಸೇವ್ ಆಗುತ್ತೆ ಸರ್. ನಮ್ಮ ದುಡ್ಡು ಅಂತ ಕಂಪ್ಲೀಟ್ಲಿ ಸೇವ್ ಆಗುತ್ತೆ. ಓಕೆ ಪರವಾಗಿಲ್ಲ ಸರ್ ಇದು. ಆಲ್ಮೋಸ್ಟ್ ನೋಡಿ, ಒಂದು ಸಿಲಿಂಡರ್ ನಮ್ಗೆ 1,500 ಬಂದ್ಬಿಡುತ್ತೆ. ಹೌದು, ಕಮರ್ಷಿಯಲ್ ಅಂದ್ರೆ 1,800 ರೂಪಾಯಿ. 1,800 ರೂಪಾಯಿ ಇದೆ, ಮನೆ 1,200 ರೂಪಾಯಿ ಇದೆ. ನೀವು ಇದರಲ್ಲಿ ಬೇಸಿಕ್ ಅಮೌಂಟ್ ಸರ್, ಒಂದು 200 ರೂಪಾಯಿ ಖರ್ಚಲ್ಲಿ 1000 ರೂಪಾಯಿ ಗ್ಯಾಸ್ನ ನೀವು ಕಾಪಾಡಬೇಕು. ಯಾಕೆಂದ್ರೆ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ನೈಟ್ ವರ್ಗು ಉರಿತಾನೆ ಇರಬೇಕು. ಅಂಥವ್ರಿಗೆ ನೋಡಿ ಸರ್, ಈ ತರ ಸ್ಟವ್ ಹಾಕೊಳ್ಳೋದ್ರಿಂದ ಸಿಂಪಲ್ ಆಗಿ ನೀವು ಪೂರ್ತಿ ಒಂದು ದಿನ ಎಲ್ಲ ಉರಿಸಿದ್ರು ಕೂಡ ಒಂದು 20-30 ರೂಪಾಯಿ ಖರ್ಚಲ್ಲಿ ನಿಮಗೆ ಉರಿಯುತ್ತೆ ಸರ್ ಪೂರ್ತಿ ದಿನ. ಫೈನಲ್ ಅಂತ ಬಂದ್ಬಿಟ್ಟಿದ್ದೀವಿ. ಉರಿತಾನೆ ಇರಲಿ, ತೊಂದರೆ ಇಲ್ಲ ಸರ್. ಇವಾಗ ಬೆಲೆಗಳು ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್? ನಮ್ಮ ಹತ್ರ ವುಡ್ ಫೈರ್ ಸ್ಟವ್ಸಲ್ಲಿ 2,800 ರೂಪಾಯಿಂದ ಇದೆ. ಒಂದು 30,000ವರೆಗೂ ನಾವು ಮಾಡಿಕೊಡ್ತೇವೆ. ನಿಮ್ಗೇನಾದರೂ ಇನ್ನೂ ಬೇಕು, ಜಾಸ್ತಿ ಹೆವಿ ಬೇಕು ಅಂದ್ರೆ ಕೂಡ ನಾವು ಮಾಡಿಕೊಡ್ತೇವೆ. ಕಂಪೇರ್ ಟು ಮಾರ್ಕೆಟ್ 50% ಡಿಸ್ಕೌಂಟಲ್ಲಿ ಕೊಡ್ತೀವಿ ಸರ್, ಕಡಿಮೆ ರೇಟಲ್ಲಿ. ಯಾಕೆಂದರೆ ಕಾರಣ ಒಂದೇ, ಓನ್ ಮ್ಯಾನುಫ್ಯಾಕ್ಚರಿಂಗ್ ಸರ್. ಆದ ಕಾರಣ ಕಡಿಮೆ ಬೀಳುತ್ತೆ ಸರ್ ಪ್ರೈಸ್. ಅದು ಕಮ್ಮಿ ಬೆಲೆ ಕೊಡ್ತಾ ಇದ್ದೀರಾ. ಆಮೇಲೆ ಇದರಲ್ಲಿ ಬಳಸಿರುವಂಥ ಮೆಟಲ್ ಯಾವುದು? ಕರ್ಗೋಗೋದಿಲ್ವಾ ಈ ಥರ ಹೀಟ್ ಸರ್? ಇವೆಲ್ಲ ಪ್ಯೂರ್ಲಿ ಐರನ್ ಕೇಸಿಂಗ್ ಯೂಸ್ ಮಾಡ್ತೇವೆ. ಐರನ್ ಕೇಸಿಂಗ್ ಏನಾಗುತ್ತೆ ಅಂದರೆ, ನಾರ್ಮಲ್ ಐರನ್ ಯೂಸ್ ಮಾಡಿದರೆ ಹೀಟ್ ಆಗ್ತಾ ಕಿತ್ಕೊಂಡು ಬರುತ್ತೆ ಸರ್. ಈಗ ಕೇಸಿಂಗ್ ಅಂತಾನೆ ಅದು ಅಷ್ಟು ಎಕ್ಸ್ಟ್ರಾ ಗೇಜಲ್ಲಿ ತಯಾರು ಮಾಡ್ತಾರೆ. ಆ ಥರ ನಮಗೆ ಒಂದು ಒಳ್ಳೆ ಗೇಜ್ ಇರುತ್ತೆ. ಒಂದು 1200-1300 ಟೆಂಪ್ರೇಚರ್ವರೆಗೂ ಆರಾಮಾಗಿ ತಡೆಯುತ್ತೆ ಸರ್. ವಾರಂಟಿ ಏನಾದರೂ ಕೊಡ್ತೀರಾ ಸರ್? ನಿಮಗೆ ಇದು 20 ವರ್ಷದ ಗ್ಯಾರಂಟಿಯೊಂದಿಗೆ ಬರುತ್ತೆ ಕಂಪ್ಲೀಟ್ಲಿ. ನಮ್ಮ ಕಂಪ್ನಿ ಗ್ಯಾರಂಟಿನೇ ಬರುತ್ತೆ. ಏನಾದರೂ ನಿಮಗೆ ಪ್ರಾಬ್ಲಮ್ ಆಯಿತಾ, ತಗೊಂಡು ಬಂದು ವಾಪಸ್ ಹಾಕಿ ಹೊಸ ಸ್ಟವ್ ತಗೊಂಡು ಹೋಗ್ತಾ ಇರ್ಬೋದು. ಆ ಥರ ಸರ್. ಇದು ನಿಮ್ಗೇನು ತೊಂದರೆ ಆಗಲ್ಲ ಸರ್, ಎಷ್ಟೇ ವರ್ಷ ಯೂಸ್ ಮಾಡಿದ್ರು ಏನೂ ಆಗದೆ ಇರೋಂಥ ಸ್ಟವ್ ಸರ್ ಇದು. ಸರ್, ಯಾರಾದರೂ ಬೈ ಮಿಸ್ಟೇಕ್ ಆಗಿ ಆಫ್ ಮಾಡೋಕ್ಕೆ ಹೋಗಿ ಆಫ್ ಮಾಡಿದ್ದೀನಿ ಹಾಗೆ ಬಿಟ್ಬಿಟ್ಟು ಫ್ಯಾನ್ಗೇನು ಸುಟ್ಟೋಯ್ತು, ನಿಮ್ಮ ಹತ್ರ ಫ್ಯಾನ್ ಎಲ್ಲ ಸಪ್ರೇಟ್ ಸಿಗುತ್ತಾ ಸರ್? ಫ್ಯಾನು ಎಲ್ಲ ಸಿಗುತ್ತೆ, ನಿಮ್ಮ ಕಂಪ್ಲೀಟ್ A to Z ಪಾರ್ಟ್ಸ್ ನಮ್ಮ ಕಡೆ ಸಿಗುತ್ತೆ. ಬಟ್ ನೀವೇನಾದರೂ ಬ್ಲೋವರ್ಗೆ ವಾರಂಟಿ ಗ್ಯಾರಂಟಿ ಬರಲ್ಲ, ಅದಕ್ಕೆ ನೀವು ಅಡಿಷನಲ್ ಪೇ ಮಾಡಿ ತಗೋಬೇಕಾಗುತ್ತೆ ಸರ್. ಆಮೇಲೆ ಇದನ್ನು ನಾವು ಒಂದು ಇಡೀ ದಿನ ಉರಿಸಿದ್ವಿ. ಹೌದು ಸರ್. ಪವರ್ ಚಾರ್ಜ್ ಎಷ್ಟು ಹೋಗ್ಬೋದು ನಿಮ್ಮ ಪ್ರಕಾರ ಸರ್? ಇದು ಮೊಬೈಲ್ ಚಾರ್ಜಿಂಗ್ ಎಷ್ಟಾದರೂ ಆಗುತ್ತಾ, ಅದೇ ಅಷ್ಟೇನೇ ಆಗೋದು.
ನನಗೂ ಒಂದು ದಿನಕ್ಕೆಲ್ಲ ಒಂದು ಅರ್ಧ ಕಾಲು ಯೂನಿಟ್ ಖರ್ಚಾಗುತ್ತೆ ಸರ್. ಅಷ್ಟೇನಾ? ಅಷ್ಟೇ ಸರ್. ಒಂದು ಯೂನಿಟ್ 5 ರಿಂದ 7 ರೂಪಾಯಿ ಇದೆ. ನೀವು ನೋಡ್ಕೊಂಡ್ರೆ 7 ರೂಪಾಯಿಯಿಂದ 3 ರೂಪಾಯಿ ಕರೆಂಟ್ ಚಾರ್ಜ್ ಅಲ್ಲಿ ಒಂದ್ ದಿನ 24 ಗಂಟೆ ಓಡಿಸ್ಬೋದಲ್ವಾ ಸರ್? ಈ ಕರೆಂಟ್ ತಗೊಳ್ಳಲ್ಲ ಸರ್, ಇವ್ ಹೆಸರಿಗೆ ಅಷ್ಟೇ, ಗಾಳಿಗೋಸ್ಕರ ಅಷ್ಟೇ ನಾವು ಯೂಸ್ ಮಾಡ್ತಿರೋದು ಫ್ಯಾನ್. ಗಾಳಿನ ಇಂಪಾರ್ಟೆಂಟ್ ಆಗಿರೋ ಕಾರಣ ನಾವು ರೆಕಮೆಂಡ್ ಮಾಡ್ಬೇಕು ಅಷ್ಟೇ, ಕರೆಂಟ್ ಇಲ್ಲ ಅಂತ ಹೇಳ್ಬೋದು. ಆಮೇಲೆ ಇದು ತುಂಬಾ ಹೆವಿ ಇರುತ್ತಲ್ವಾ, ನೀವು ಆಲ್ ಓವರ್ ಕರ್ನಾಟಕ ಮನೆಗೆ ಮುಡ್ಸ್ಕೊಡ್ತೀರಾ ಸರ್ ಇದನ್ನ? ಹೌದು ಸರ್, ಹೌದು ಸರ್. ಆಲ್ ಓವರ್ ಇಂಡಿಯಾ ಇನ್ಕ್ಲೂಡಿಂಗ್ ಅಮೆಜಾನ್ ಕಳಿಸ್ಕೊಡ್ತಾ ಇದೀವಿ. ಆಲ್ ಓವರ್ ಇಂಡಿಯಾ ಡೆಲಿವರಿ ಆಗುತ್ತೆ. ಇಲ್ಲೇ ಮಾಡಿದ್ದಾರೆ, ಅಮೆಝಾನ್ ಕಡೆಯಿಂದನೇ ಶಿಪ್ಪಿಂಗ್ ಇರುತ್ತೆ. ಶಿಪ್ಪಿಂಗ್ ಚಾರ್ಜಸ್ ಇದೆಯಾ ಸರ್? ಇದು ಡಿಪೆಂಡ್ಸ್ ಏರಿಯಾ, ಒಂದು ಸ್ವಲ್ಪ 300 ರೂಪಾಯಿಂದ 500 ರೂಪಾಯಿವರೆಗೂ ಬೀಳುತ್ತೆ. ಡಿಪೆಂಡ್ಸ್, ನಾವು ನೋಡಿ ಹೇಳ್ತೀವಿ ಸರ್. ಪ್ಯಾಕಿಂಗ್ ಎಲ್ಲ ಪಕ್ಕ ಪ್ಯಾಕ್ ಮಾಡಿಕೊಡ್ತೀವಿ, ಹೆವಿ ಪ್ಯಾಕಿಂಗ್ ಇರುತ್ತೆ. ಯಾರಾದ್ರೂ ನಮ್ಗೆ ಇದಕ್ಕೂ ದೊಡ್ಡದು ಬೇಕು, ಇಷ್ಟು ದೊಡ್ಡದು ಬೇಕು, ನಮಗೆ ಹೆವಿ ಕುಕಿಂಗ್ ಇದೆ, ಮಾಡ್ಕೊಡ್ತೀರಾ ಸರ್? ಕಂಪಲ್ಸರಿ ಮಾಡ್ಕೊಡ್ತೀವಿ ಸರ್. ಈಗ ಕ್ಯಾಟ್ರಿಂಗ್ ಅವರು ಇನ್ನೂ ದೊಡ್ಡ ದೊಡ್ಡ ಹೋಟೆಲ್ಸ್ ಅವರೆಲ್ಲ ಒಂದು 10,000 ಜನ 20,000 ಜನಕ್ಕೆ ಅಡುಗೆ ತಯಾರು ಮಾಡೋಂಥವ್ರು, ಅಂದರೆ ಅವ್ರು ಹಾಕೊಳ್ಳೋದು ಅಷ್ಟು ಕೆಜಿ. ಒಂದೊಂದು ಸ್ಟವ್ ಈ ರೇಂಜ್ ಬರುತ್ತೆ, ಈ ರೇಂಜ್ ಬರುತ್ತೆ ಒಂದೊಂದು ಸ್ಟವ್. ದೊಡ್ಡ ದೊಡ್ಡ ತೊಂಡುಗಳು ಎತ್ಕೊಂಡು ಒಳಗೆ ಹಾಕಿಬಿಡೋದು ಅಷ್ಟೇನೆ. ಬೆಳಗ್ಗೆ ಹಾಕಿದ್ರೆ ಮಧ್ಯಾಹ್ನದವರೆಗೆ ಅದೇ ಉರಿತಾವೆ ಸರ್. ಆ ಥರ ಇಷ್ಟಿಷ್ಟು ದೊಡ್ಡ ದೊಡ್ಡ ಸ್ಟವ್ ಕೂಡ ತಗೊಂಡು ಹೋಗಿದ್ದಾರೆ ನಮ್ಮ ಕಡೆ. ಮಾಡಿಕೊಟ್ಟಿದ್ದೀವಿ ಸರ್. ತುಂಬಾ ಚೆನ್ನಾಗಿದೆ ಸರ್, ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಸರ್. ಇದರಲ್ಲಿ ಇನ್ನೂ ಕೆಲವೆಲ್ಲ ಡೌಟ್ಸ್ ಬರುತ್ತೆ, ಅದು ನಾನು ನಿಮ್ಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಸರ್. ಇದು ಪರಿಸರ ಸ್ನೇಹಿ, ಇದು ಪರಿಸರಕ್ಕೆ ಎನಿಮಿ, ಶತ್ರು ಅಲ್ಲ. ಯಾಕೆ ಅಂದ್ರೆ ಇದರಿಂದ ಬೂದಿ ಬರಲ್ಲ, ಹೊಗೆ ಬರಲ್ಲ ಸರ್. ಹೊಗೆ ಬಂದ್ರೇನೆ ನಮಗೆ ಕ್ಲೈಮೇಟ್ ಡ್ಯಾಮೇಜ್ ಆಗೋಂಥದ್ದು, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗೋಂಥದ್ದು ಹೊಗೆ ನಮಗೆ ಫಾರ್ಮೇಟ್ ಆದರೆ ಮಾತ್ರನೇ. ಇದರಲ್ಲಿ ನೀವು ಒಂದು ದಿನ ಅಲ್ಲ, ವಾರ ದಿನ ಅಲ್ಲ, ಒಂದು ತಿಂಗಳು ಕಂಟಿನ್ಯೂಸ್ ಆಗಿ ಇದರಲ್ಲೇ ನಾವು ಕಣ್ಣು ಇಟ್ಕೊಂಡು ನೋಡಿದ್ರು ಕೂಡ ಹೊಗೆ ಬರಲ್ಲ ಸರ್. ಚಾನ್ಸೇ ಇಲ್ಲ ಸರ್. ಓಕೆ ಇನ್ನೇನು ಡೌಟ್ ಹೇಳಿದ್ದಾರೆ ಕಸ್ಟಮರ್ ನಿಮ್ಮ ಕಡೆಯಿಂದ ಸರ್? ಇದೊಂದೇನೆ, ಈಗ ಕೆಲವರೆಲ್ಲ ಕಾಮೆಂಟ್ ಮಾಡಿ ಹೇಳೋದು ಅದೊಂದೇನೆ, ಮರಗಳನ್ನ ಕಡ್ದಾಕ್ಬಿಡ್ತಾರೆ ಸರ್. ಇಲ್ಲ, ಮರಗಳು ನಾವು ವೇಸ್ಟೇಜ್ ವುಡ್ ಮಾತ್ರ ಯೂಸ್ ಮಾಡ್ಲಿಕ್ಕೆ ಹೇಳ್ತೇವೆ. ಎಷ್ಟೋ ವುಡ್ಡು ಪರಿಸರವನ್ನು ನನೆ ಕೂಡ ಮಾಡ್ತಾ ಇದೆ. ನಾವು ಡಿಪೆಂಡ್ಸ್ ಅನ್ನು ನೋಡ್ಕೊಂಡು ಅದನ್ನು ಯೂಸ್ ಮಾಡಿ ನಾವು ಒಳ್ಳೇದು ಮಾಡ್ಕೋಬೇಕು. ಒಳ್ಳೆ ಕಮೆಂಟ್, ತುಂಬಾ ಜನ ಕಮೆಂಟ್ಸ್ ಹಾಕ್ತೀರಾ. ನಾವು ಮತ್ತೆ ಹಳೆ ಕಾಲಕ್ಕೆ ಹೋಗ್ಬಿಟ್ಟಿದ್ದೀವಿ, ಮರ ಕಡಿಬೇಕು. ಯಾವ ಮರನೂ ಕಡಿಬೇಕಾಗಿಲ್ಲ, ಟಿಂಬರ್ ಯಾರ್ಡ್ ಹೋದ್ರೆ ಆಲ್ರೆಡಿ ಕಡ್ದಿರ್ತಾರೆ. ಪೀಸ್ಗಳನ್ನ ಸುಮ್ಮನೆ ವೇಸ್ಟ್ ಮಾಡಿ ಬಿಸಾಕಿರ್ತಾರೆ. 2 ರೂಪಾಯಿ 3 ರೂಪಾಯಿ ಕೆಜಿಗೆ ಮಾರ್ತಾ ಇರ್ತಾರೆ. ಕೆಲವೊಬ್ರಂತೂ ಫ್ರೀ ಆಗಿ ತುಂಬ್ಕೊಂಡು ಹೋಗ್ರಪ್ಪ ಅಂತ ಕೊಡ್ತಾರೆ. ಅದನ್ನು ತಂದು ನಾವಿಲ್ಲಿ ಆರಾಮಾಗಿ ಅಡುಗೆ ಮಾಡುವಂಥದ್ದು. ಸೊ ಯಾವುದೇ ರೀತಿಯ ಪರಿಸರ ಹಾನಿ ಇಲ್ಲಿ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಉಳಿತಾಯ ಮಾಡ್ತಾ ಇದ್ದೀರಾ ನೀವು ಆ್ಯಕ್ಚುಲಿ, ಗೊತ್ತಾಯ್ತಾ? ಕಾರ್ಬನ್ ಡೈಆಕ್ಸೈಡ್ ಅಂತೂ ರಿಲೀಸ್ ಆಗ್ತಾ ಇಲ್ಲ. ಸೊ ಡೆಫಿನೆಟ್ಲಿ ನೀವು ಇದನ್ನು ಯೂಸ್ ಮಾಡ್ಬೋದು. ಪ್ರತಿ ಮನೆಯಲ್ಲೂ ಕೂಡ ಈ ಥರದೊಂದು ಒಲೆ ಇರಲಿ ಅಂತ ನಾನು ನಿಮಗೆ ರೆಕಮೆಂಡೇಶನ್ ಮಾಡ್ತೀನಿ ಸರ್. ಯಾರಾದರೂ ಬರಬೇಕು ಅಂದರೆ ಎಲ್ಲಿ ಬರ್ಬೇಕು ಸರ್ ಪರ್ಚೇಸ್ ಮಾಡೋದಕ್ಕೆ? ಸರ್, ನಮ್ಮದು ಬೆಂಗಳೂರಿನ KR ಆಫೀಸ್ ಇದೆ, ಮತ್ತೆ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ಇದೆ, ಅಲ್ಲಿ ಬರ್ಬೋದು. ಹೈದರಾಬಾದ್ ಅಲ್ಲಿ ಬರ್ಬೋದು. ಅದು ಬಿಟ್ಟು ನೀವು ನಮಗೆ ಕಾಲ್ ಮಾಡಿದರೆ, ಜಾಸ್ತಿ ಜನ ಫ್ರಾಂಚೈಸ್ ತಗೊಂಡಿದ್ದಾರೆ ನಮ್ಮ ಕಡೆಯಿಂದ. ಡಿಪೆಂಡ್ಸ್ ಆನ್ ಸಿಚುವೇಶನ್ ಅವ್ರಿಗೆ ರೆಕಮೆಂಡ್ ಮಾಡ್ತೀರಾ? ನೀವು ಆನ್ಲೈನ್ ಏನಾದರೂ ಬೈ ಮಾಡೋಕ್ಕೆ ಆಪ್ಷನ್ ಇದೆಯಾ? ನಮ್ಮ ವೆಬ್ಸೈಟ್ ಅಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು ಸರ್. ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡ್ಬೋದು. ಡೈರೆಕ್ಟ್ಲಿ ನಮ್ಮ ಟೆಲಿಕಾಲಿಂಗ್ ಟೀಮ್ ಇದೆ, ನಂಬರ್ಸ್ ಇದೆ, ಅವರು ಕಾಲ್ ಮಾಡಿದ್ರು ಕೂಡ ಯೂನಿಟ್ 1, ಯೂನಿಟ್ 2, ಯೂನಿಟ್ 3 ಅಂತ ಹೇಳಿ ಸಪ್ರೇಟ್ ಯೂನಿಟ್ಸ್ ಅನ್ನೇ ತಯಾರು ಮಾಡಿದೀವಿ ನಾವು. ಯಾರು ಬೇಕಾದ್ರೂ ಕಾಲ್ ಮಾಡಿ ಅವ್ರು ಪರ್ಚೇಸ್ ಮಾಡ್ಬೋದು. ಫೈನಲ್ ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ, ಡೆಫಿನೆಟ್ಲಿ ಇದನ್ನ ಯೂಸ್ ಮಾಡಿ ಹಣವನ್ನ ಉಳಿಸಿ ವೀಕ್ಷಕರೇ. ಸರ್ ನೀವೇ ಹೇಳಿದ್ರಿ ಬಂದಾಗ, ಸರ್ ಇದು ಒಳ್ಳೆ ಉಳಿತಾಯ ಸರ್, 1-2 ತಿಂಗಳಲ್ಲಿ ಫ್ರೀ ಆಗಿಬಿಡುತ್ತೆ ಸರ್ ಅಂತ ಅಂದ್ರಿ. ಹೆಂಗ್ ಫ್ರೀ ಆಗಿಬಿಡುತ್ತೆ ಇದು? ಏನಿದೆ ಐಡಿಯಾ ಏನಿದೆ ಸರ್? ಇದು ನೋಡಿ, ಒಂದು ಕರೆಂಟ್ ಬಿಲ್ ಕಂಪೇರ್ ಮಾಡಿದಾಗ ನಮ್ಮ ಮನೇಲಿ ಗೀಸರ್ ಯೂಸ್ ಮಾಡ್ತೀವಿ ಸರ್. ಒಂದು ತಿಂಗಳಿಗೆ ಗೀಸರ್ನ ಕರೆಂಟ್ ಬಿಲ್ ಮಾತ್ರ 3,000 ಬರುತ್ತೆ. ಮನೇಲಿ 4 ಜನ ಇದ್ದಾರೆ ಅಂದರೆ 3,000 ರೂಪಾಯಿ ಕರೆಂಟ್ ಬಿಲ್ಲು ಗೀಸರ್ಗೋಸ್ಕರ ಎತ್ತಿಡ್ಬೇಕು ಸರ್. ನೀವು ಅದೇ 3,000 ರೂಪಾಯಿ ಬಡ್ಜೆಟ್ ನಮ್ಮಲ್ಲಿ ಇನ್ವೆಸ್ಟ್ ಮಾಡಿ ನೀವು ಸ್ಟವ್ನ ತಗೊಂಡಿದ್ದೀರಾ ಅಂದರೆ ಒಂದು 20 ವರ್ಷದವರೆಗೂ ಬಿಸಿ ನೀರು ಏನಾದರೂ ತಗೊಳ್ತಿರೋ ಕಂಪ್ಲೀಟ್ಲಿ ಫ್ರೀ ಸರ್. ರೈಟ್ ಅಲ್ವಾ ಸರ್? ಕಂಪ್ಲೀಟ್ಲಿ ಫ್ರೀ. ಅಡುಗೆ ತಯಾರು ಮಾಡಿದರೆ ಅದು ಕಂಪ್ಲೀಟ್ಲಿ ಫ್ರೀ. ಇನ್ನೂ ಏನಾದರೂ ಬೇರೆ ಪರ್ಪಸ್ಗೆ ಯೂಸ್ ಮಾಡಿದರೆ ಅದು ಕೂಡ ಕಂಪ್ಲೀಟ್ಲಿ ಫ್ರೀ ಆಗುತ್ತೆ ಸರ್. ಈಗಿನ ಕಾಲದಲ್ಲಿ ಚಿಕ್ಕ ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ಗೀಸರ್ನ ನಾನ್ ರೆಕಮೆಂಡೆಡ್ ಸರ್. ಕಂಪ್ಲೀಟ್ಲಿ ವುಡ್ ಫೈರ್ನ ನೀರನ್ನೇ ತಗೊಳ್ತಾ ಇದ್ದಾರೆ, ಮತ್ತು ಕಾಪರ್ ಟ್ಯಾಂಕ್ನ ನೀರೇ ತಗೊಳ್ತಾ ಇದ್ದಾರೆ. ಕಾಪರ್ ಟ್ಯಾಂಕ್ನಲ್ಲೇ ಬಿಸಿ ಮಾಡಬೇಕಂತ ಹೇಳಿ ಇಂಥ ಸ್ಟವ್ ನಾವು ಯೂಸ್ ಮಾಡೋದ್ರಿಂದ 10 ನಿಮಿಷದಲ್ಲಿ ಬಿಸಿನೀರು ತಯಾರಾಗುತ್ತೆ ಸರ್. ಒಳ್ಳೇದಲ್ಲ ಸರ್? ಹೌದು ಸರ್. ಇವನ್ ನೋಡಿ, ಒಂದು ಗೀಸರ್ ತಗೊಳ್ಳೋ ರೇಟಲ್ಲಿ ಇದು 2 ಬರುತ್ತಲ್ವ? 2 ಬರುತ್ತೆ ಸರ್. ಹೌದು, ಒಳ್ಳೇದು. ಹೊಸದಾಗಿ ಗೀಸರ್ ತಗೊಂತ ಇದ್ದೀರ ಅಂದ್ರೆ ತಗೊಳಕ್ ಹೋಗ್ಬೇಡಿ, ಇದು 2 ತಗೊಂಡು ಹೋಗ್ಬೋದು. ಒಂದೊಂದು ಕಡೆ ಒಂದೊಂದು ಇಟ್ಕೊಂಡು ಯೂಸ್ ಮಾಡ್ಬೋದು. ಎವ್ರಿ ಮಂತ್ ಒಂದು 2-3 ಸಾವಿರ ರೂಪಾಯಿ ಕರೆಂಟ್ ಬಿಲ್ ಕಟ್ಟಬೇಕು, ಆ ಬಾಧೆ ಇಲ್ಲ, ತಲೆನೋವೇ ಇಲ್ಲ, ನೀಟಾಗಿ ಫ್ರೀ ಇದ್ದಾರೆ. ಫ್ರೀ ಆಗುತ್ತೆ. ಛೋಟಾ ಭೀಮ್ ಮನೆಗೋಸ್ಕರ ಮಾಡಿರೋದು. ಹೌದು ಸರ್. ಏನ್ ಬೆಲೆ ಕೊಡ್ತಾ ಇದ್ದೀರಾ? ವಿತ್ ಇದೆಲ್ಲ ಬರುತ್ತಾ? ಏನೇನು ಬರುತ್ತೆ ಜೊತೆಯಲ್ಲಿ ಸರ್? ಇದು 2 ಅಡಾಪ್ಟರ್ ಬರುತ್ತೆ, ಪ್ಲಸ್ ಒಂದು ಬ್ಲೋವರ್ ಸೆಟ್ ಬರುತ್ತೆ, ಒಂದು ಕಂಟ್ರೋಲರ್ ಬರುತ್ತೆ. ಟೋಟಲ್ ಫುಲ್ ಸೆಟ್ ಬಂದು ನಮಗೆ 4,000 ರೂಪಾಯಿನ ಬಡ್ಜೆಟ್ ಬೀಳುತ್ತೆ. ಇಡೀ ಇಂಡಿಯಾದಲ್ಲಿ ನಿಮ್ಗೆ ಯಾರು ಈ ಪ್ರೈಸಲ್ಲಿ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಒಂದು. ಎರಡನೇದು 3 ಗ್ಯಾಸ್ನ ಫ್ಲೇಮ್ ಬರುತ್ತೆ ಇದರಲ್ಲಿ ಕಂಪ್ಲೀಟಾಗಿ. ನೀವು ಕಂಪ್ಲೀಟ್ಲಿ ಫ್ರೀ ಆಗೋಗ್ಬಿಡುತ್ತೆ ಸರ್. ನೀವು ಇಡೋಂಥ 4,000 ಏನಿದೆಯೋ ಒಂದು ತಿಂಗಳು ಖರ್ಚು ಅಂತ ಅಂದ್ಕೊಳ್ಳೋಣ ಸರ್. ಮಿಕ್ಕೋದೆಲ್ಲ ಅವ್ರು ಎಷ್ಟೇ ವರ್ಷ ಯೂಸ್ ಮಾಡಿದ್ರೆ ಎಲ್ಲ ಫ್ರೀ ಆಗಿರುತ್ತೆ. ಫ್ರೀ ಅಂತ ಹೇಳ್ತೀವಿ. ಹೌದು ಸರ್. ಜಾಸ್ತಿ ತಲೆ ಕೆಡಿಸ್ಕೊಂಡು ತಯಾರು ಮಾಡಿರೋ ಡಿಸೈನ್ ಸರ್ ಇದು. ಯಾಕೆಂದ್ರೆ ಡ್ಯೂರಬಿಲಿಟಿ ಇರಬೇಕು ಒಂದು. ಎರಡನೇ ಬಂದು ಅಫೋರ್ಡಬಲ್ ಪ್ರೈಸ್ ಇರಬೇಕು ಸರ್. ಪ್ರತಿ ಮನೆಗೂ ಕೈಗೆಟಕೋ ದರದಲ್ಲೇ ಇರಬೇಕು.
ಆ ಥರ ಮಾಡಿರೋಂಥ ಡಿಸೈನ್ ಸರ್ ಇದು. ನೀವು ನಂಬಲ್ಲ, ಈ ಬ್ಲೋವರ್ ಸೆಟ್ಗೆ 2,000 ರೂಪಾಯಿ ಆಗುತ್ತೆ. ಹೌದಾ? ಹೌದು ಸರ್. ಈ ಸ್ಟವ್ ತಯಾರು ಮಾಡ್ಲಿಕ್ಕೆ 2,000 ಆಗತ್ತೆ ಆಯ್ತಾ. ನಾವು ಲಮ್ಸಮಲ್ಲಿ ಮಾಡ್ತೀವಿ ಸರ್, ಆದ ಕಾರಣ ಈ ಸ್ಟವಲ್ಲಿ ಒಂದು ಸ್ವಲ್ಪ ಕಡಿಮೆ ಮಾಡಿದ್ರೆ ಸ್ವಲ್ಪ ಏನೋ ಮ್ಯಾನೇಜ್ ಆಗಿದೆ. ಬಟ್ 4,000 ರೂಪಾಯಲ್ಲಿ ನಾವು ಕಂಪ್ಲೀಟ್ಲಿ ಪ್ರೊವೈಡ್ ಮಾಡ್ತೀವಿ. ಕೊಡ್ತಾ ಇದ್ದಾರೆ, ಕಡಿಮೆ ಲಾಭದಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೌದು. ಸೊ ನಿಮ್ಮ ಮನೆಗೂ ಕೂಡ ಅಫೋರ್ಡೆಬಲ್ ಆಗಿರೋ ಒಲೆ ಬೇಕು, ಒಳ್ಳೆ ಉಳಿತಾಯ ಆಗಬೇಕು ಅಂತಂದ್ರೆ ಡೆಫಿನೆಟ್ಲಿ ಇದನ್ನ ಯೂಸ್ ಮಾಡ್ಬೋದು. ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ವುಡ್ ಗ್ಯಾಸಿಫೈರ್ ಸ್ಟೋವ್ನ ಒಂದು ಒಳ್ಳೆ ಬೆಲೆಯಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ.